ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ನಮಸ್ಕಾರ ಬಾಯ್ಸ್. ಪಾಡ್ಕಾಸ್ಟಿಂಗ್ ಸ್ವಾಗತ. ಇವತ್ತು ನಮ್ ಡೀಪ್ ವಾಯ್ಸ್ ಅನಂತ್ ಅವರು ಮಿಸ್ ಆಗಿದ್ದಾರೆ. ಮಂಡೇ ಬ್ಲೂಸ್ ಅವ್ರಿಗೆ ಹೋಸ್ಟ್ ಪಾಪ ತುಂಬಾ ಕೆಲಸ ಮಾಡ್ತಾ ಇದಾರಂತೆ, ಸುಸ್ತಾಗಿ ಹೋಗಿದೆ, ಏನಾಗಕ್ಕಾಗಲ್ಲ. ಸೊ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸಿಕ್ಕಾಪಟ್ಟೆ ಕ್ರಿಕೆಟ್ ಆಗಿದೆ ಈ ವಾರನು. ಮಹಾರಾಜ T20 ಕನ್ಕ್ಲೂಡ್ ಆಗಿದೆ. ಆ ಕಡೆ ಪಾಕಿಸ್ತಾನ್ ಬಾಂಗ್ಲಾದೇಶ್ದು ಟೆಸ್ಟ್ ನಡೀತಾ ಇದೆ. ಆಮೇಲೆ ನೇಲ್ ಬೈಟರ್ ಓಕೆ 42 ಶ್ರೀಲಂಕಾ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ಮುಗಿದಿದೆ. ಸೊ ಮಹಾರಾಜ T20 ಬಗ್ಗೆ ಮಾತಾಡೋದು ತುಂಬಾ ಇದೆ. ಅಲ್ಲಿಗೆ ಹೋಗೋ ಮುಂಚೆ ಕ್ವಿಕ್ ಆಗಿ ಒಂದು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಪಾಕಿಸ್ತಾನ್ ಬಾಂಗ್ಲಾದೇಶ್ ಮ್ಯಾಚ್ ಏನಾಗಿದೆ, ಇಲ್ಲಿವರೆಗೂ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಶುರು ಮಾಡೋಣ. ರವಿ, ಈ ಮ್ಯಾಚ್ ಕ್ಲೋಸ್ ಆಗ್ತೀನಿ, ತುಂಬಾ ಖುಷಿ ಆಗಿದೆ. ರಿಸಲ್ಟ್ ಹೆಂಗ್ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ನಿನ್ನಿಂದನೇ ಶುರು ಮಾಡೋಣ. ಲೈಕ್ ಅದೇನೆ ಫಸ್ಟ್ ಇನ್ನಿಂಗ್ಸ್ ಸೇಮ್ ಸಿಮಿಲರ್ ಸ್ಟೋರಿ. Bangladesh, like I think they were what 30 for 6, 32 for 6 in that, like what a comeback. 26 for 6 and like they came back strong. Almost in like 14 runs lead aste ಕೊಟ್ಟಿದ್ದು. So again, like the same two guys, Litton Das ಮತ್ತೆ ಮೆಹದಿ ಹಸನ್, like they played fantastically well. ಮಜಾ ಆಯ್ತು ನೋಡಕ್ ಅವ್ರದ್ದು. ಅವರಿಬ್ರು like obviously ಇಂಡಿಯಾ ಅಲ್ಲಿ ಬರೀ ಹೈಲೈಟ್ಸ್ ನೋಡಕ್ ಆಗೋದು. ಸೊ ಮಜಾ ಆಯ್ತು ಅವರಿಬ್ರು ಲೈಕ್ ಕಮ್ ಬ್ಯಾಕ್ ನೋಡಕ್ಕೆ. ಐ ವಾಸ್ ವೇಟಿಂಗ್ ಫಾರ್ ಸೆಕೆಂಡ್ ಇನ್ನಿಂಗ್ಸ್. ಪಾಕಿಸ್ತಾನ್ ಬೀಯಿಂಗ್ ಪಾಕಿಸ್ತಾನ್, ಎಷ್ಟು ಲೈಕ್ ಒನ್ ಟೈಮ್ ಅಲ್ಲಿ ಇವನ್ ಲೈಕ್ ಓಕೆ ಬಾಬರ್ ಆಜಮ್ ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಬಾಲ್ ಲೈಕ್ ರಿಜ್ವಾನ್ ಕೈ ಕೊಟ್ಟಿದ್ದ ಕ್ಯಾಚ್. ಅದು ಹಿಡಿದ್ ಬಿಡಿದ್ರೆ ಫಸ್ಟ್ ಬಾಲ್ ಅವ್ನ್ 50 ಹೊಡೆದ ಇವತ್ತು. ಅವ್ನ್ ಫಸ್ಟ್ ಬಾಲ್ ಲೈಕ್ ಫಸ್ಟ್ ಸ್ಲಿಪ್ ಅಲ್ಲಿ ಡ್ರಾಪ್ ಮಾಡಿದ್ರು ಕ್ಯಾಚ್. ಅದು ಹಿಡ್ದಿದ್ರೆ ಐ ಥಿಂಕ್ 100 ಹೊಡಿತಾರಲಿಲ್ಲ. ಸೊ ಅದು ಅವಾಗ ಮಜಾ ಇರೋದು. ಸೊ ನಾವು ಲೈಕ್ ಬಾಂಗ್ಲಾದೇಶ್ ವಾಪಸ್ 42 for 0, ಇನ್ನೊಂದ್ 140 ರನ್ ಬೇಕು. ಮಜಾ ಇರತ್ತೆ ನಾಳೆ 5th ಡೇ ಪಿಚ್. ಆದ್ರೆ ಐ ಥಿಂಕ್ 2 ವಿಕೆಟ್ ಅಲ್ಲಿ ಹೊಡೆದು ಲೈಕ್ ದೇ ವಿಲ್ ಶೋ ಹೂಸ್ ದ ಬಾಸ್. ಸೀರಿಯಸ್ಲಿ ಗುರು, ಅಲ್ಲ, ಒಂದು ಪಾಕಿಸ್ತಾನ್ ಬ್ಯಾಟಿಂಗ್ ಫ್ಲಾಸ್, ಅದ್ರ ಮೇಲೆ ಬಾಂಗ್ಲಾದೇಶ್ದು ನನ್ಗೇನೋ ಫಸ್ಟ್ 5 ಜನ ಬ್ಯಾಟರ್ಸ್ ಸುಮ್ನೆ ಟೀಮ್ ಫಿಲ್ ಮಾಡಕ್ ಇದಾರ ಅಂತ ಅನ್ಸ್ತಾ ಇದೆ. ಮತ್ತೆ ಮುಷ್ಫಿಕರ್ ಆಡ್ಬೇಕು, ಲಿಟನ್ ದಾಸೆ ಆಡ್ಬೇಕು, ಮೆಹದಿ ಹಸನ್ ಆಡ್ಬೇಕು ಅಂದ್ರೆ ಬಟ್ ಸೀರಿಯಸ್ಲಿ ಲಾಟ್ ಆಫ್ ಕ್ಯಾರೆಕ್ಟರ್ ಗುರು ಲಿಟನ್ ದಾಸ್ದು. ಐ ಮೀನ್ ಮೆಹದಿ ಹಸನ್ ಜೊತೆ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಿದ್ವಿ. ಇನ್ನೊಬ್ಬ ಮಸೂದ್ ಜೊತೆನೂ ಆಲ್ಮೋಸ್ಟ್ 70 ರನ್ ಪಾರ್ಟ್ನರ್ಶಿಪ್. ಅವ್ನು ಮಸೂದ್ ಓನ್ಲಿ ಕಾಂಟ್ರಿಬ್ಯೂಟ್ 13, ಬಟ್ ಅವನ ಜೊತೆ ನಿಂತ್ಕೊಂಡು ಆಡಿದ್ರು. ಇದೊಂಥರ ಈ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಇಂಡಿಯಾ ಟೀಮ್ ಇತ್ತಲ್ಲ, ಆತರ ಅನ್ಸ್ತಾ ನಮ್ ಬ್ಯಾಟಿಂಗ್ ಸ್ಟಾರ್ಟ್ ರಿಷಬ್ ಪಂತಿಂದ ಅಂತ. ಸೊ ಏನೇ ಹೇಳೋ ಪಾಕಿಸ್ತಾನ. ದರ್ಶಿ ಏನೋ ಹೇಳ್ತಾ ಸರಿ ಗೋಡ್. ಏನಾಗಿದೆ ಗುರು, ಪಾಕಿಸ್ತಾನಲ್ಲಿ 5 ದಿನ ಟಾರ್ ರೋಡ್ ಮಾಡ್ತಾ ಇದ್ದವರು ಇಷ್ಟೊಂದು ಇವಾಗ್ಲೂ ಟಾರ್ ರೋಡ್ ಆಗಿರೋದು. ಅಲ್ಲೋ ಟಾರ್ ರೋಡ್ ಆಗಿರೋದು. ಲೈಕ್ ಬಾಲ್ ಮೂವ್ ಆಗ್ತಾ ಇಲ್ಲ, ಏನಿಲ್ಲ, ಸುಮ್ನೆ ಹೊಡಿಯಕ್ ಹೋಗಿ ಔಟ್ ಆಗ್ತಿರೋದಷ್ಟೇ. ಹೈಲೈಟ್ಸ್ ನೋಡಿದ್ರೆ ಮಾಡಿರೋದ್ರಿಂದ ಅದೇ ನಿನ್ಗೆ ಅದು ಕ್ವಶನ್. ಸೊ ಯಾಕಂದ್ರೆ ಥರ್ಡ್ ಇನ್ನಿಂಗ್ಸ್ ಅಲ್ಲಿ ಪಾಕಿಸ್ತಾನ್ ಸೆಕೆಂಡ್ ಇನ್ನಿಂಗ್ಸ್ 10 ವಿಕೆಟ್ ಫಾಸ್ಟ್ ಬೌಲರ್ಸ್ ತಗೊಂಡಿರೋದು. ಅದು ದಟ್ ಇಸ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಲ್ವಾ, ಫಾರ್ ಎಸ್ಪೆಷಲಿ ಇನ್ ಸಬ್ ಕಾಂಟಿನೆಂಟ್ ಅಲ್ಲಿ. ಸ್ಪಿನ್ನರ್ಸ್ ಡಾಮಿನೇಟೆಡ್ ಅಂತಾನೆ ಇದ್ರು, ವೈಲ್ ಇಂಡಿಯಾ ಆಬ್ವಿಯಸ್ಲಿ ಆರ್ ಪ್ರೊಡ್ಯೂಸಿಂಗ್ ಸಮ್. ಸಬ್ ಕಾಂಟಿನೆಂಟ್ ಅಲ್ಲೇನೆ ಅದು ದಟ್ ಈಸ್ ಅನ್ ಔಟ್ಲೈಯರ್ ಒಂಥರ ಪಾಕಿಸ್ತಾನ. ಅದ್ರಲ್ಲಿ ಇವರು 10 ವಿಕೆಟ್ ಫಾಸ್ಟ್ ಬೌಲರ್ಸ್ ಕೊಟ್ಟಿದ್ದಾರೆ ಅಂದ್ರೆ ವರ್ ದೇ ರಿಯಲಿ ಅನ್ಪ್ಲೇಯಬಲ್ ಆರ್ ಇವ್ರಿಗೆ ಆಡಕ್ ಬರ್ಲಿಲ್ವಾ? ನಿಜ ಹೇಳ್ಬೇಕು ಅಂದ್ರೆ ವಿಕೆಟ್ಸ್ ನೋಡಿದ್ದು ಅವ್ರಿಗೆ ಆಡಕ್ ಬಂದಿಲ್ಲ. ಎಲ್ಲ ಲೈಕ್ 4 ಕ್ಯಾಚ್ ಫಸ್ಟ್ ಸ್ಲಿಪ್ ಅಲ್ಲಿ ಮತ್ತೆ 1 ಡ್ರಾಪ್. ಸೊ ಟೋಟಲ್ ಆಲ್ಮೋಸ್ಟ್ 5 ವಿಕೆಟ್ಸ್ ಫಸ್ಟ್ ಸ್ಲಿಪ್ ಕ್ಯಾಚ್ ಕೊಟ್ಟಿದ್ದಾರೆ. Something really bad is happening for Pakistan team ಅನ್ಸುತ್ತೆ at this point in time. ಯಾರಿಗೂ ಕೋಆರ್ಡಿನೇಷನ್ ಇಲ್ಲ. ಕೋಚಿಂಗ್ ಸ್ಟಾಫ್ ಆಬ್ವಿಯಸ್ಲಿ ತುಂಬಾ ಶೇಕಿ ಆಗಿದೆ. ಅವ್ರವ್ರಿಗೆಲ್ಲೇ there is no unity. ಯಾರ್ ಕ್ಯಾಪ್ಟನ್, ಇನ್ನು ಆಬ್ವಿಯಸ್ಲಿ ಕ್ರೌಡ್ ಎಲ್ಲ ಬಾಬರ್ ಅಜಮ್ ಕ್ಯಾಪ್ಟನ್ ಅಂತ ಇನ್ನೂ ಅನ್ಕೊಂಡಿದ್ದಾರೆ. ವೈಲ್ ಚಾನ್ ಮಸೂದ್ ಏನ್ ಮಾಡ್ತಾ ಇರ್ತೀನಿ ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ.
ಸೊ ದೇ ಆರ್ ಇನ್ ಡೀಪ್ ಶಿಟ್ ಅನ್ಸುತ್ತೆ. ಯಾ ಇದು ಯಾಕೋ And ಒಂಥರ after ಈ all this, ಶ್ರೀಲಂಕಾದು they want Kashmir. ಬಿಡು, ಪಾಲಿಟಿಕ್ಸ್ ಬೇಡ ಅವ. ಪಾಲಿಟಿಕ್ಸ್ ಬೇಡ ನಮ್ದ್ರಲ್ಲಿ, ಅಲ್ಲಿಗೆ ಬಿಟ್ಬೇಡ. ತರ ಶ್ರೀಲಂಕಾದು ಡೌನ್ ಫಾಲ್ ಆಯ್ತಲ್ಲ 96 ವರ್ಲ್ಡ್ ಕಪ್ ಆದ್ಮೇಲೆ, ಇದೊಂಥರ ಪಾಕಿಸ್ತಾನದ ಡೌನ್ ಫಾಲ್ ಅನ್ಸ್ತಾ ಇದೆ. ಐ ಥಿಂಕ್ ಪಾಕಿಸ್ತಾನದ ಡೌನ್ ಫಾಲ್ ಸುಮಾರು ಮುಂಚೆ ಸ್ಟಾರ್ಟ್ ಆಗಿದೆ. ಎಲ್ಲೋ ಒಂದು 3 ಜನ ಬಾಬರ್ ಆಜಮ್, ರಿಜ್ವಾನು, ಶಾಹಿನ್ ಶಾ ಅಫ್ರಿದಿ ಉಳಿಸ್ಕೊಂಡು ಹೋಗ್ತಾ ಇದ್ರು ವಿತ್ ಅದರ್ ಬೌಲಿಂಗ್ ಯೂನಿಟ್, ನಜೀಮ್ ಶಾ, ಹ್ಯಾರಿಸ್ ರಾಫ್ ಎಲ್ಲ. ಅದೂನು ಯಾಕೋ ಆ ಬಾಂಡಿಂಗ್ ಮುರಿದಿದೆ ಅಂತ ಅನ್ಸ್ತಾ ಇದೆ. ಐ ಮೀನ್ ಎಷ್ಟು ರಿಪೋರ್ಟ್ಸ್ ಎಷ್ಟು ನಂಬೇಕು ಗೊತ್ತಿಲ್ಲ, ಬಟ್ ನ್ಯೂಸ್ ಬಂದಿದ ಪ್ರಕಾರ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಏನೋ ಕಿತ್ತಾಡ್ಕೊಂಡು ಶಾಹಿನ್ ಶಾ ಅಫ್ರಿದಿ ಮತ್ತೆ ಶಾನ್ ಮಸೂದ್ ಅದಕ್ಕೆ ಆಡಿಲ್ಲ ಅವರು ಅಂತ. ಅಷ್ಟ್ ಜೋರಾಗಿ ಹೊಡ್ದನು, ಇಂಜೂರ್ ಆಗಂಗ್ ಹೊಡ್ದ. ಅಲ್ಲ, ಅವ್ನು ಕೋಪ ಮಾಡ್ಕೊಂಡ ಬಂದಿರಲ್ವ, ನಾನು ಆಡಲ್ಲ, ಹೋಗು, ನಾ ಬರಲ್ಲ ಆಟಕ್ಕೆ. Okay. So it is not good for cricket. It is definitely not good for cricket, Guru. Yeah, Shahin Shah Afridi is a prime, like Antra top 5 fast bowlers. Adರಲ್ಲಿ he is one of them, and if he is not playing tests, and then there is no fun. Absolutely. And considering they have to host the Champions Trophy in the coming year. ಅದರದ್ದು ಇವಾಗ ನಮ್ಮ ಜೈ ಶಾ ಬಾಸ್ ಬಂದಿಯಾರಲ್ಲ ICC ಇವಾಗ ಪ್ರೆಸಿಡೆಂಟ್ ಆಗಿ, ಅಲ್ಲೇ ಆಗತ್ತಾ ಅನ್ನೋದಿನ್ನ ನೋಡೋಣ. ಪಾಕಿಸ್ತಾನ ಮ್ಯಾಪ್ ಅಲ್ಲೇ ಇಲ್ವಲ್ಲ, ಇದು ಎಲ್ಲ ಚೇಂಜ್ ಮಾಡಿ ನೋಡೋಣ ಚಾಂಪಿಯನ್ಶಿಪ್. ಸೊ ಲಾಸ್ಟ್ ಡೇ ಎಕ್ಸೈಟಿಂಗ್ ಆಗಿದೆ. ಸೊ ಹೋಪ್ಫುಲಿ ಬಾಂಗ್ಲಾದೇಶ್ ವಿಲ್ sail through. Hopefully. They again leave it for Litton Das, Mushfiqur and Mehdi Hasan to do the job. ಅನ್ಸುತ್ತೆ ಅವ್ರ 3 ಜನ ಹೊಡಿಯೋದು, ಆದ್ರೆ ನೋಡೋಣ ಹೆಂಗಿರುತ್ತೆ. ಸರಿ ಗುರು, ವಿಶಿಂಗ್ ಆಲ್ ಬಾಂಗ್ಲಾ ಗುಡ್ ಲಕ್ ಫಾರ್ ಟುಮಾರೋ. ವೈಲ್ ಅದು ಅಂಡ್ ಕ್ವಿಕ್ಲಿ ಮೂವಿಂಗ್ ಆನ್, ಇನ್ನೊಂದು ಹೋಪ್ಫುಲಿ ದ ಬಾಂಗ್ಲಾ ಟೈಗರ್ಸ್ roar. Yeah, hopefully they roar, continue to roar. Correct. ಸರಿ, ಮೂವಿಂಗ್ ಆನ್ ಟು ಶ್ರೀಲಂಕಾ ಇಂಗ್ಲೆಂಡ್. ಅದೇಷ್ಟು ಜನ ಫಾಲೋ ಮಾಡಿದ್ರಪ್ಪ? ಜೋ ರೂಟ್ 1 more century, ಏನೋ ತುಂಬಾ ಸ್ಟಾಟ್ಸ್ ಓಡಾಡ್ತಾ ಇದೆ. ಮತ್ತೆ ಮೈಕಲ್ ವಾನ್ ಇದು ಕಳ್ಸಿದ್ದ, ಆವಾಗ ಆಡ್ದಾಗಿದ್ದ ವಿರಾಟ್ ಕೊಹ್ಲಿ ಇದು ಜೋ ರೂಟ್ ಕಂಪೇರ್ ಮಾಡಿದ್ರೆ ಜೋ ರೂಟ್ ಸ್ಟಾಟ್ಸ್ ಬೆಟರ್ ಆಗಿದೆ, ಮಣ್ಣು ಮಸಿ ಅಂತ. ಏನಂತೀರಾ ನೀವು? ವಾಟ್ ಡು ಯು ಫೀಲ್? ಕಂಪ್ಯಾರಿಸನ್ ಆಬ್ವಿಯಸ್ಲಿ ಮಾಡ್ತಾನೆ ಇರ್ತಾನೆ, ಎಸ್ಪೆಷಲಿ ಮೈಕಲ್ ವಾನ್. ಸೊ ಅವನಿಗೆ ಮೋಸ್ಟ್ಲಿ ಅದ್ ಮಾಡದೇ ಇದ್ರೆ ಹೌ ವಿಲ್ ಹಿ ಬಿ ಇನ್ ದ ಲೈಮ್ ಲೈಟ್? ಐ ಥಿಂಕ್ only if he does that he will get viewership. ಆಮೇಲೆ ವಾಸಿಂ ಜಾಫರ್ ಈ ಕಡೆ ಒಂದು ಟಾಂಗ್ ಕೊಟ್ಟ ತಕ್ಷಣ ತಿರ್ಗಾ ಅದು ಪೋಸ್ಟ್ ಎಲ್ಲ ಜಾಸ್ತಿ ಹೊಡೋದು. ಸೊ there's nothing wrong in that, but I think ರೂಟ್ ಇನ್ನಿಂಗ್ಸ್ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾವು I think we covered some in one of our previous podcasts ಅಲ್ವಾ? ಬ್ಯಾಸ್ ಬಾಲ್ ತರ ಆಡ್ತಾ ಇಲ್ವಾ ಇವಾಗ? So like 140 of 200 plus balls. So more of his our style of cricket ಆಡ್ತಿದ್ದಾರೆ ಅನ್ಸುತ್ತೆ. So he's taking time, waiting for the ball. ಅವಾಗ ಲ್ಯಾಪ್ ಶಾಟ್ ಎಲ್ಲ ಹೊಡಿಯಕ್ ಟ್ರೈ ಮಾಡ್ತಾ ಇದ್ರು. Too many shots for a particular ball. So he is not doing that. At the moment he stopped doing it, I think he has come back to his class. So very well structured innings from Root. So obviously it is good. Fab 4 ಯಾರನ್ನ ಫಿಟ್ ಮಾಡ್ಬೇಕು ಅಂತ ಇದ್ರಿ ಇವಾಗ. I think he is obviously in the front running right now. ಯಾರು ಅಂತ ಒಂಥರ ಆಡಿಯನ್ಸ್ ಇನ್ನೊಂದ್ಸಲಿ ಹೇಳು ನೋಡೋಣ. ನನ್ನ ಪ್ರಕಾರ ಫ್ಯಾಬ್ 4 ಚೇಂಜ್ ಆಗಿದೆ, ಬಟ್ ನಿಂದು ಫ್ಯಾಬ್ 4 ಏನಿದೆ? ಅದೇ ಫ್ಯಾಬ್ 4 ಇದೆಯಾ? I mean, ಬಾಬರ್ ಆಜಮ್ ಅನ್ಬೇಡ ದರ್ಶಿ, like 16 innings. ಇನ್ನ ಹೇಳಿಲ್ವೋ? ಅದಕ್ಕೆ ಹೇಳಕ್ ಬಿಡು ಅಂತ ಹೇಳಿದ್ದು. ವಿರಾಟ್ ಕೊಹ್ಲಿ, ಸ್ಟೀವ್ ಸ್ಮಿತ್. ಸ್ಟೀವ್ ಸ್ಮಿತ್ has been replaced by ಮಾರ್ನಸ್ ಲಬುಶೇನ್ ಅನ್ಸುತ್ತೆ ಇವಾಗ ಫ್ಯಾಬ್ 4 ಅಲ್ಲಿ. ಸೆಂಚುರಿ ಯಾವ್ದೋ ನೋಡಿ ಜಮಾನ ಆಯ್ತು. ಇಲ್ಲಪ್ಪ, ಲಾಸ್ಟ್ ಇದ್ರಲ್ಲಿ ಐ ಥಿಂಕ್ when did they play test match? ಅದೇನ್ we'll have to think about. ಒಂಥರ ಅಟ್ಲೀಸ್ಟ್ ಜ್ಞಾಪಕ ಬರ್ತಾ ಇಲ್ಲ. ಸ್ಟೀವ್ ಸ್ಮಿತ್ ಅದೊಂದು ಸೆಂಚುರಿ ಹೊಡೆದಿದ್ದು ಅಂತ. ಹೊಡೆದಿರ್ಬೋದೇನೋ, ನಮ್ ಸ್ಟಾಟ್ಸ್ ತಪ್ಪಿರ್ಬೋದು, ಬಟ್ ಒಂಥರ ಆಸ್ ಎ ಕ್ಲೋಸ್ ಅಬ್ಸರ್ವರ್ ಆಫ್ ಕ್ರಿಕೆಟ್
ಯಾವ್ದು ರೀಸೆಂಟ್ ಪಾಸ್ಟ್ ಅಲ್ಲಿ ಸ್ಟೀವ್ ಸ್ಮಿತ್ ಸೆಂಚುರಿ ನಾಪ್ಕ ಬರ್ತಾರೆ. I think ಇವಾಗ ಲೈನ್ಅಪ್ಸ್ ಇದೆ ಅಲ್ವಾ, ಸೊ ಟು ಫಾಲೋ ಆಲ್ ದೀಸ್ 4 people, I think this is the lineups are just started. So like Root ಇವಾಗ ಹೊಡೆದಿದ್ದಾರೆ. Next we can expect in Bangla and India series, and then Australia also have series against New Zealand ಅಲ್ಲ. So Yeah, looks like. So all 4 will come back to the actual ground. So we can discuss more. So let's hope that all 4 contribute to their respective teams. ಚೆನ್ನಾಗಿರುತ್ತೆ. ಆ Fab 4 ತುಂಬಾ ಚೆನ್ನಾಗಿತ್ತು ಆ ಟೈಮಲ್ಲಿ. Yeah, You want to see them score. Quick stats ಅದೇ ಮೈಕಲ್ ಒನ್ ಶೇರ್ ಮಾಡಿದ್ದು, and which is actually very interesting. So between VK and Joe Root, VK debuted in 2011 and Joe Root 12. VK has played 113 matches with 191 innings, and Joe Root 145 matches with 264 innings. VK has scored around 8,848 runs, with Joe Root scoring 12,274 runs. Ibrudu highest 254 ಇದೆ. VK is averaging at 49.13, whereas Joe Root is averaging at 51.71. At both are around similar strike rate of 56. VK 29 centuries, Joe Root 33 centuries, and VK 30 50s and Joe Root 64 50s. I think nothing much to take away from both of them, considering the average strike rate and ido. But inna close ಆಗಿ ನಾವು ಬೈಫ್ರಿಕೇಟ್ ಮಾಡಿದ್ರೆ VK ಯಾವ ರೀಜನ್ ಅಲ್ಲಿ ಹೊಡೆದಿದ್ದಾರೆ when compared to Joe Root ಅದ್ ನೋಡಕ್ ಹೋದ್ರೆ, I mean, no comparison. I think in this era, both have been doing extremely well for the country. Correct. And finally, sense prevailed for Joe Root in Elden to play his game. His game. Exactly. And the stats also suggest that England have played more red ball also, or he has played more red ball. So if you can't obviously compare white ball cricket among each other, because Virat Kohli obviously will be a very white ball adu ODI 50 over format alli yaru hatranu illa ansutte bidu. Anyway. Exactly. So yeah, test match alli there is not much difference. So yeah, we can't take away. But I think like Joe Root Virat Kohli comparison nodidre, obviously Joe Root runs alli average alli slightly better, but the impact what he has had on the team, I think VK has a better impact on Indian side than like what Joe Root had brought in to the England team. Obviously there are a lot of match winning innings, but there are others also who have like contributed a lot. Ben Stokes idane, Ian Bell idru, like Olive Pope, Zach Crawley, Zach Crawley. Means it is like okay, it revolves around the team, and bowling also plays a very important part, like especially for England. VK, the way is like transformed Indian Test cricket between 2000, like I think 12 to or like 12 to 18, 19, like no comparison. Adadmenda there was a small patch, like that 14 innings where he had like not scored a 50. But like adu ಒಳ್ಳೆದಾಯ್ತು. Like now Babar Azam has taken that 14 ಅವರಿದ್ರು, ಇವಾಗ Babar Azam has 16 innings without a 50. ಮಜಾ ಇರುತ್ತೆ. Like I think it will be 20 innings without a 50 soon. It will continue the way it is going. ಬಿಡಪ್ಪ, ಅವ್ನು ಬಾಬರ್ ಏನಾದ್ರು ಮಾಡ್ಕೊಳ್ಳಿ, ನಮ್ VK ಅಂತೂ ಇನ್ನೊಂದು ಈ ಸೀಸನ್ ಅಲ್ಲಿ ಬರೋ 2 ಟೆಸ್ಟ್ ಸೀಸನ್ ಅಲ್ಲಿ ಬಿಗ್ 100 ಬಾಂಗ್ಲಾದೇಶ್ ಮೇಲಂತೂ ಇರುತ್ತೆ, ಮಜಾ ಇರುತ್ತೆ. ಅದಾದ್ಮೇಲೆ ಆಸ್ಟ್ರೇಲಿಯಾಗ ಹೋದ್ಮೇಲೆ ಕೇಳ್ಬೇಕಾ, like he'll be roaring. Yeah. Nice. So a lot of test cricket coming our way, which is what I think the true followers, cricket followers, wait for such intense battle, especially when 2 big sides are competing with each other. So gear up agana elladukku. So but yeah, Sri Lanka ಸ್ವಲ್ಪ ಮಾತಾಡೋಣ quickly. Sri Lanka ಖಂಡಿತ, go ahead. Yeah, I think second test match allo nodidaga they really bowled well ansto. So apart from Joe Root, they were pitching in with wickets every time. Adadmele obviously the sensation Gus Atkinson ಯಪ್ಪ ನಂಬರ್ 8 ಅಲ್ಲಿ ಬಂದ್ಬಿಟ್ಟು ನೀನ್ 100 ಹೊಡಿಬೇಕು ಅಂದ್ರೆ ಹೆಂಗಿದ್ರು, ಇನ್ನ ಇವಾಗ ಬ್ಯಾಟಿಂಗ್ ಲೈನ್ ಅಪ್ ಇನ್ನಲ್ಲ ಲಾಂಗ್ ಆಗ್ತಾ ಇದೆ. Exactly. ಅದಾದ್ಮೇಲೆ ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ 5 ವಿಕೆಟ್ ಬೇರೆ. Second innings exactly.
So lot of good things for England, but ಅವ್ರುನು Sri Lanka played really well. ನಾನು mostly before 300 ಎತ್ಬಿಡ್ತಾರೆ ಅನ್ಕೊಂಡೆ at a given point. 260, Yeah, 6-7 wickets down ಆದಾಗ. And then obviously that partnership with Gus Atkinson and the lower down order and Root, so it took it away. Yeah, I think Sri Lanka ಗೆ bowling attack ಸ್ವಲ್ಪ formidable ಆಗಿದೆ. They are able to do well. I think their batting has struggled a lot, especially ಅವ್ರಿಗೆ ಅಷ್ಟೊಂದು ಎಕ್ಸ್ಪೋಜರ್ ಸಿಕ್ಕಿಲ್ಲ. ಐ ಮೀನ್ ಐ ಡೋಂಟ್ ವಾಂಟ್ ಟು ಬಿ ಟೂ ಕ್ರಿಟಿಕಲ್ ಆನ್ ದೆಮ್. ಐ ಥಿಂಕ್ ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ಇಂಗ್ಲೆಂಡ್ ಬರೋ ಮುಂಚೆ ಅವ್ರಿಗೆ ಏನಾರ ಇಫ್ ದೇ ಗೆಟ್ ಎ ಚಾನ್ಸ್ ಟು ಪ್ಲೇ ಇನ್ ಆಸ್ಟ್ರೇಲಿಯಾ ಆರ್ ಸೌತ್ ಆಫ್ರಿಕಾ ಒನ್ಸ್ ದೇ ವಿಲ್ ಖಂಡಿತ ಇದಕ್ಕಿಂತ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸ್ತಾ ಇದೆ. ಅವ್ರಿಗೆ ಆ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ ಅಷ್ಟೊಂದು. ಬಟ್ ಈ ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡು ನೆಕ್ಸ್ಟ್ ಇವಾಗ ಅವ್ರೇನ ಸೌತ್ ಆಫ್ರಿಕಾ ಮೇಲೆ ಆಡಿದ್ರೆ ಇಲ್ಲ ಇವನ್ ನ್ಯೂಜಿಲೆಂಡ್ ಮೇಲೆ ಆಡಿದ್ರೆ ಅವ್ರ ಲಾಸ್ಟ್ ಫ್ಯೂ ಇಯರ್ಸ್ ಪರ್ಫಾರ್ಮೆನ್ಸ್ ಗಿಂತ ವೇ ಬೆಟರ್ ಇರುತ್ತೆ ಅಂತ ಅನ್ಸುತ್ತೆ. ಅವರು ಇಟ್ಸ್ ಎ ಟ್ರಾನ್ಸಿಷನ್ ಫೇಸ್. ಅವ್ರಿಗೂ ತುಂಬಾ ಐ ಥಿಂಕ್ ರಾಕ್ ಬಾಟಮ್ ಹೊಡೆದ್ಬಿಟ್ಟು ಇವಾಗ ದೇ ಆರ್ ಟ್ರೈಂಗ್ ಟು ಫೈಂಡ್ ದರ್ ವೇ. Correct. Exactly. So second innings ಅಲ್ಲಿ they were able to get the England team all out very cheaply. I mean 250. So bowling ಬೀಳ್ತಾ ಇದೆ ಅನ್ಸ್ತಾ ಇದೆ. I think batting they have to get used to it, more experience ತಗೊಂಡು. ಅಲ್ಲಿ ಮಿಸ್ಟರ್ ಆಂಜೆಲೋ ಮ್ಯಾಥ್ಯೂಸ್ ಏನ್ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. So they are struggling to push him inside. He is also kind of trying really hard. So maybe they are thinking ಒಬ್ಬ early experience ಅಂತ. ಇಟ್ಕೊಂಡಿರೋದು. Okay. ಎನಿವೆ ಆಯ್ತಪ್ಪ, ಅದು ವರ್ಲ್ಡ್ ಕ್ರಿಕೆಟ್ ಇಂದ ಲೆಟ್ ಅಸ್ ಕಮ್ ಟು ಆರ್ ಲೋಕಲ್ ಕ್ರಿಕೆಟ್. Yes. ವಿಚ್ ಇಸ್ ಮಹಾರಾಜ T20 3ನೇ ಅಧ್ಯಾಯ. ಮಹಾರಾಜ T20 ಇದು ಮುಗಿದಿದೆ ನಿನ್ನೆ. ಅಂಡ್ ಅಗೇನ್ a third new winner has emerged. So 3 seasons is 3 different winners. Correct. Super. ಮಹಾರಾಜ T20 ಮುಗ್ದಿದ್ದು ಸ್ಟಾರ್ಟಿಂಗ್ ನಾವು ಎಲ್ಲ ಅನಲೈಸ್ ಏನೋ ಮಾಡಿದ್ವಿ ಫ್ರಮ್ ವಾಟ್ ಎವರ್ ಕಾಂಟೆಕ್ಸ್ಟ್ ನಮ್ ಕಡೆ ಇದ್ದಿದ್ದರಿಂದ. ಬಟ್ ಮೈಸೂರು ವಾರಿಯರ್ಸ್ ನಾಯರ್ ಸೂಪರ್ ಆಗಿ ಅವ್ರ ಟೀಮ್ ಗೆದ್ದಿದೆ. ಕಂಗ್ರಾಟ್ಸ್ ಟು ದೆಮ್. And there was this special mention in one of our group by one of our youngster. I mean ನಮ್ಮ ವೆಟರನ್ ಅಂತ ಅನ್ಬೋದು, ಏನೇ ಅನ್ಬೋದು, ಸಂತು ಹೇಳಿದ್ದು RX ಮುರಳೀಧರ್. ಮುರಳಿ ಗೋಲ್ಡ್ ಆಗ್ತದೆ. RCB ವಿಮೆನ್ಸ್ ಟೀಮ್ RX ಮುರಳಿ ಅವ್ರ ಕೋಚ್ ಆಗಿದ್ರು, ಗೆದ್ರು. ಮೈಸೂರು ವಾರಿಯರ್ಸ್ಗೆ RX ಮುರಳಿ ಅವ್ರ ಕೋಚ್ ಆಗಿದ್ರು, ಗೆದ್ರು. ಸೊ RCB ಸೋಷಿಯಲ್ ಮೀಡಿಯಾ ಮೀಡಿಯಾ ಅವರು ಏನ ಕೇಳಿಸ್ಕೊತಾ ಇದ್ರೆ ಹಿಂಗನ ತಲುಪಿಸ್ಬಿಡಿ. ಇನ್ ಸಮ್ ಕೆಪಾಸಿಟಿ RX ಮುರಳಿ ಅವ್ರನ್ನ RCB ಮೆನ್ಸ್ ಟೀಮ್ಗೂ ತಗೊಳ್ಳಿ. ಈಸ್ ಅ ಗುಡ್ ಲಕ್ ಚಾಮ್ ಫಾರ್ ಬೆಂಗಳೂರು ಟೀಮ್ಸ್ ಆರ್ ಮೈಸೂರು ಬೆಂಗಳೂರು ಟೀಮ್ಸ್. ನಾವು ನೋಡ್ದಂಗೆ ನಾವು ಲೋಕಲ್ ಈಸ್ ಬೀನ್ ದಟ್ ಲಕ್ಕಿ ಚಾಮ್. ಸೊ ಪ್ಲೀಸ್ RCB ಯಾರು ನೋಡ್ತಾ ಇದೀರಾ ಅಲ್ಲ ಇಟ್ಕೊಳ್ಳಿ. But yeah, let's discuss. ಡಿಸ್ಕಸ್ ಮಾಡಕ್ ಹೋದ್ರೆ ಐ ಥಿಂಕ್ ದೇರ್ ವಿಲ್ ಬಿ ಟೂ ಮೆನಿ ಥಿಂಗ್ಸ್ ಟು ಡಿಸ್ಕಸ್. ಐ ಥಿಂಕ್ ಇದನ್ನ ಒಂಥರ ನೀಟಾಗಿ ಸೆಗ್ಮೆಂಟ್ ಮಾಡ್ಕೊಳ್ಳೋಣ. ಇವಾಗ ಆರ್ ಟೀಮ್ ಇತ್ತು. ಟಾಪ್ 3 ಬಾಟಮ್ 3 ಏನ್ ಮಾಡಕ್ ಹೋಗ್ಬೇಕು ಅಂತಂದ್ರೆ ಐ ಥಿಂಕ್ ಟಾಪ್ 3 ಅಲ್ಲಿ ಕನ್ಸಿಡರಿಂಗ್ ದ ಸೆಮಿಫೈನಲ್ ಪರ್ಫಾರ್ಮೆನ್ಸ್ ನಮ್ಗೆ ವಿ ವಿಲ್ ಹ್ಯಾವ್ ಮೈಸೂರು ವಾರಿಯರ್ಸ್, ಬೆಂಗಳೂರು ಬ್ಲಾಸ್ಟರ್ಸ್ ಅಂಡ್ ಹುಬ್ಳಿ ಟೈಗರ್ಸ್ as ಟಾಪ್ 3. And probably bottom 3 ಇಲ್ಲಿ ಗುಲ್ಬರ್ಗಾ ಮಿಸ್ಟಿಕ್ಸ್, ಮಂಗಳೂರು ಡ್ರ್ಯಾಗನ್ಸ್ ಅಂಡ್ ಶಿವಮೊಗ್ಗ ಲಯನ್ಸ್. ಸೊ ಈ ವಾಟ್ ದರ್ಶಿ ನಿನ್ನೆ ಸ್ಟಾರ್ಟ್ ಮಾಡೋಣ. ಏನ್ ಅನ್ಸುತ್ತೆ, ವಾಟ್ ಡಿಡ್ ದ ಬಾಟಮ್ 3 ಡೂ ರಾಂಗ್ ರಾದರ್ ದನ್ ಸೇಯಿಂಗ್ ವಾಟ್ ಡಿಡ್ ದ ಟಾಪ್ 3 ಡೂ ರೈಟ್ ಅನ್ನೋದಕ್ಕಿಂತ ವಾಟ್ ಡಿಡ್ ದ ಬಾಟಮ್ 3 ಡೂ ರಾಂಗ್? ಐ ಥಿಂಕ್ ಇದರಲ್ಲಿ ದೇರ್ ವರ್ ಮೋರ್ ಆಫ್ ರಾಂಗ್ ಡೂಯಿಂಗ್ಸ್ ದ್ಯಾನ್ ವಾಟ್ ದೇ ಡಿಡ್ ರೈಟ್ ಅನ್ನಕ್ಕೆ. ಸೊ ಐ ಜಸ್ಟ್ ವಾಂಟ್ ಟು ಗೆಟ್ ದಟ್ ಥಾಟ್ ಫ್ರಮ್ ಯು. Yeah, I mean, ನನಗೆ one common factor ಅನ್ಸಿದ್ದು, especially bottom 3 teams ಅಲ್ಲಿ, I think the way the captains were taking care of the teams. So the first question ನನಗೆ ಬಂದಿದ್ದು ಅಂದ್ರೆ, were they good captains for their respective teams ಅಂತ.
ಸೊ ನೀನು ಪಾಸಿಟಿವ್ ನೆಗೆಟಿವ್ ನ ಚೆಕ್ ಮಾಡಿದಾಗ ಇವ್ರದ್ದು ನೆಗೆಟಿವ್ ವೈಲ್ ಕ್ಯಾಪ್ಟನ್ಸ್ ರೋಲ್ ವಿ ಹವ್ ಡಿಸ್ಕಸ್ಡ್ ಅಲ್ವಾ, ಡಿಸ್ಕಸ್ಡ್ ವಿ ಹವ್ ಎಕ್ಸ್ಪೀರಿಯನ್ಸ್ಡ್ ಇಟ್, ಲೋಕಲ್ ಕ್ರಿಕೆಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಗಿರ್ಬೋದು. ಸೊ ಎ ಕ್ಯಾಪ್ಟನ್ ಕೆನ್ get the maximum out of whoever the resources are, whatever the resources are within. So adake the best example obviously is our MS Dhoni, who started using youngsters ge each ಅವ್ರದ್ದು strengths ನೋಡಿ RRLL ಗೆ he was able to do it. So ಅದೇ ತರ if you look at this edition of Maharaja T20, the bottom three ಅವರು somewhere they had resources but they were not able to use the resources. ಅಂಡ್ ಈ 3 ಜನ ಕ್ಯಾಪ್ಟನ್ಸ್ ವೈಲ್ ಆಬ್ವಿಯಸ್ಲಿ ನೀವು ಕೊಡೋ ತನಕ ವಿ ವಿಲ್ ನಾಟ್ ನೋ ಹೌ ದೇ ಕ್ಯಾನ್ ಪರ್ಫಾರ್ಮ್ ಆಸ್ ಎ ಕ್ಯಾಪ್ಟನ್ ಅಂತ, ಬಟ್ ಸಮ್ವೇರ್ ಐ ಫೆಲ್ಟ್ ವರ್ ದೇ ದ ರೈಟ್ ಚಾಯ್ಸ್ ಅಂತ ಫಾರ್ ಗುಲ್ಬರ್ಗಾ ಮಿಸ್ಟಿಕ್ಸ್, ಶಿವಮೊಗ್ಗ ಲಯನ್ಸ್ ಅಂಡ್ ಆಲ್ಸೋ ಫಾರ್ ಮ್ಯಾಂಗ್ಳೂರ್ ಡ್ರ್ಯಾಗನ್ಸ್. ವರ್ ದೇ ರೈಟ್ ಚಾಯ್ಸ್ ಅಂತ. ಆಬ್ವಿಯಸ್ಲಿ ಇಟ್ ಇಸ್ ವೆರಿ ಈಸಿ ಟು ಸೇ, ಬಾಟಮ್ ಅಲ್ಲಿ ಇದ್ದಾರೆ. ವಿ ಆಲ್ವೇಸ್ ಯೂಸ್ ಟು ಹಿಯರ್, ನಾವು ಕ್ರಿಕೆಟ್ ಆಡೋವಾಗ್ಲೂ ಅವಾಗ ನಮ್ ಬಾಲಾಜಿ ಸರ್ ಹೇಳ್ತಾ ಇದ್ದಿದ್ದು, ಗೆದ್ದಾಗ ಕ್ಯಾಪ್ಟನ್ ಗೆ ಕ್ರೆಡಿಟ್ ಕೊಡಲ್ಲ, ಟೀಮ್ ಗೆ ಕ್ರೆಡಿಟ್ ಕೊಡ್ತಾರೆ, ಸೋತಾಗ ಕ್ಯಾಪ್ಟನ್ ಗೆನೆ ಎಲ್ಲಾರು ಬ್ಲೇಮ್ ಮಾಡ್ತಾರೆ ಅಂತ. ಪ್ರಾಬ್ಲಿ ವಿ ಆರ್ ಡೂಯಿಂಗ್ ದ ಸೇಮ್ ಥಿಂಗ್, ಬಟ್ ವಾಟ್ ಎವರ್ ನಮ್ಗೆ ಅನ್ಸಿದ್ದು ವಿ ಆರ್ ಜಸ್ಟ್ ಸೇಯಿಂಗ್ ದಟ್ ಮೇ ಬಿ ಅವ್ರದ್ದು ಕ್ಯಾಪ್ಟನ್ಸಿ ರಾಂಗ್ ಆಯ್ತೇನೋ. ಸೊ ದೇ ವರ್ ನಾಟ್ ಏಬಲ್ ಟು ಯೂಸ್ ಇಟ್ ವೆನ್ ಕಂಪೇರ್ ಟು ದ ಟಾಪ್ 3 ಟೀಮ್ಸ್. ಟಾಪ್ 3 ಟೀಮ್ಸ್ ಅಲ್ಲಿ ಯು ಹ್ಯಾಡ್ ಮನೀಶ್ ಪಾಂಡೆ, ಹೂ ಇಸ್ ದ best captain we have had after in the recent past after Vinay Kumar. So ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅಂಡ್ ನಾವು ಸ್ಟಾರ್ಟ್ ಮಾಡಿದಾಗ ವಿ ಡಿಡ್ ಡಿಸ್ಕಸ್ ಅಬೌಟ್ ಹುಬ್ಳಿ ಟೈಗರ್ಸ್ ಮೇ ಬಿ ಹ್ಯಾವ್ ಲಾಸ್ಟ್ ಸಮ್ ಕೀ ಪ್ಲೇಯರ್ಸ್ ಅಂತ. ಈವನ್ ಆಫ್ಟರ್ ದಟ್ they were able to manage with the resources and they were able to consistently perform, Hubli Tigers. So and obviously Mysuru Warriors, they have become champions. The way Karun Nair hold the team together, led from the front. He was the purple, I mean, orange cap holder, and he was timing the ball. I think ಅವ್ರದ್ದು ಇಂಗ್ಲೆಂಡ್ ಅಲ್ಲಿ ಅವ್ರು ಹೋಗಿ ಸ್ಪೆಂಡ್ ಮಾಡಿದ ಟೈಮ್ ಈ ಸತಿ he was in good form there, and he just transformed that into the local white ball also. So that is not just with bat, with field also. Like I think the last over ಅಲ್ಲಿ ಬಾಲ್ ಅವ್ರಿಗೆ ಹೋಗ್ತಾ ಇತ್ತು ಅನ್ಸುತ್ತೆ, ಅಲ್ಲಿ ಕ್ಯಾಚ್ ಹೊಡೆದ್ರೆ. If you actually remember that semis, means okay, the same Mumbai Mysore Warriors ಮತ್ತೆ Hubli Tigers face the last year finals. ಅದರಲ್ಲೂ ಅಷ್ಟೇ the last like over ಅಲ್ಲಿ Manish Pandey saved like 1-6 and like that was a crucial save. ಇದು ಈ ಸಲ semi-finals ಅಲ್ಲಿ like okay, the other side captain Karun Nair saved, like that was again a crucial 6. So lot of things in common. That is the 6, but Manish Pandeydu catch ಹಿಡಿದಿದ್ದು between Gautam and Dharmani. ಹರ್ಷಿಲ್ ಧರ್ಮಾನಿ. ಭಯಂಕರ ಒಳ್ಳೆ ಪ್ರೆಸೆನ್ಸ್ ಆಫ್ ಮೈಂಡ್ ಗುರು, ಅದಂತೂ ಸಖತ್ ಕ್ಯಾಚ್ ಆಫ್ ದ ಟೂರ್ನಮೆಂಟ್. ಅಲ್ಲಿ ತನಕ ಮನೀಶ್ ಪಾಂಡೆ ಆಬ್ವಿಯಸ್ಲಿ ಬೀಯಿಂಗ್ ದೇರ್ ಹಿ ಕ್ಯಾನ್ ಟೇಕ್ ದ ಗೇಮ್ ಅವೇ, ಬಟ್ ಆ ಕ್ಯಾಚ್ ಸೂಪರ್ ಆಗಿ ತಗೊಂಡ್ರು. ಅಂಡ್ ಗೌತಮ್ ಆಬ್ವಿಯಸ್ಲಿ ಬೀಯಿಂಗ್ ದೇರ್ ನಿಯರ್ ದ ಲೈನ್ ಆರಾಮಾಗಿ ಇಬ್ರು ಮುಗಿಸ್ಕೊಂಡ್ ಬಂದ್ರು. ಬಟ್ ಕರುಣ್ ನಾಯರ್ ಎಲ್ಲಾ ಕಡೆ ಕ್ಯಾಚ್ ಆದ ತಕ್ಷಣ ಕರುಣ್ ನಾಯರ್ ಫಾಲೋ ಆಗ್ತಾ ಇತ್ತು. And then Mayank Agarwal from Bangalore Blasters. So he has led the team very well. ಅವ್ರಿಗೆ somewhere semi-final ಅಲ್ಲಿ we were hoping it will not happen. They have been top 3 dominant throughout the tournament. ಅವತ್ತು ಅನ್ಫಾರ್ಚುನೇಟ್ಲಿ he got a brilliant ball ಗುರು. ಯಪ್ಪ ಅದು ಎಲ್ಲಿಂದ ವಿದ್ಯಾಧರ್ ಫೈನಲ್ ಹೇಳ್ತಾ ಇದೀಯಾ? ವಿದ್ಯಾಧರ್ ಪಾಟ್ಲ ಎಕ್ಸಾಕ್ಟ್ಲಿ ಹಿಂದಿನ ಬಾಲ್ ಅದೆಲ್ಲ ಹೊಡ್ಬಿಟ್ಟು ನೆಕ್ಸ್ಟ್ ಬಾಲ್ ಬಿಡ್ತದೆ. ಎಕ್ಸಾಕ್ಟ್ಲಿ. ಸೊ ಅದು ಬ್ಯಾಟಿಂಗ್ ಅನ್ನೋಷ್ಟು ಒಳಗೊಟ್ಟೋಗಿದೆ. ಎಕ್ಸಾಕ್ಟ್ಲಿ. ಸೊ ಅವರು ದೇ ಕುಡ್ ನಾಟ್ give a good start, so obviously it showed. But that game ಗೊತ್ತಾ, I mean still non conventional old style ಅಂತ ಅನ್ಬೋದು. T20 ಗೇಮ್ ಇಂಪ್ರೂವ್ ಆಗಿದೆ, ಲೈಕ್ ಒಂಥರ ಎವಾಲ್ವ್ ಆಗಿದೆ ಅಂತಂದ್ರು ಇನ್ನ ಫೈನಲ್ ಟಾಸ್ ಗೆದ್ರೆ ನಾನು ಯಾವತ್ತೂ ಬೌಲಿಂಗ್ ಮಾಡಲ್ಲ. ಏನಂದ್ರೆ ಬ್ಯಾಟಿಂಗ್ ಆಡ್ ರನ್ ಹಾಕು, ಯಾವಾಗ್ಲೂ ಫೈನಲ್ ಪ್ರೆಷರ್ ಇದ್ದೇ ಇರುತ್ತೆ, ಚೇಸ್ ಮಾಡ್ಬೇಕು ಅಂತ. ಯಾಕೆ ಸುಮ್ನೆ ಟಾಸ್ ಗೆದ್ಬಿಟ್ಟು ಐ ಥಿಂಕ್ ದಟ್ ವಾಸ್
I felt it was a tactical mistake. I don't know. And ಅವ್ರಿಗೆ ಎಸ್ಪೆಷಲಿ ನೋಡಿದ್ರೆ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್ ಲೈಕ್ ಯು ಸೆಡ್ ವೆನ್ ದೇರ್ ಟಾಪ್ 3 ಬ್ಯಾಟರ್ಸ್ ಹೆವಿ ಅಲ್ಲ, ಅದ್ರ ಚೇಸ್ ಅಲ್ಲಿ ಇನ್ನ ಪ್ರೆಷರ್ ಜಾಸ್ತಿ ಅಲ್ವಾ. ಯು ವುಡ್ ವಾಂಟ್ ಟು ಬ್ಯಾಟ್ ಫಸ್ಟ್ ಫ್ರೀ ಮೈಂಡ್ ಅಲ್ಲಿ ಬ್ಯಾಟ್ ಆಡ್ಬಿಟ್ಟು ಆಮೇಲೆ ಹೊಡೆದ್ರಣ ಅಂತ ಇರುತ್ತೆ. And especially when Mysuru Warriors have been doing well batting first. Exactly. So ಚೆನ್ನಾಗಿ ಮಾಡ್ತಾನೆ ಇದ್ದಾರೆ. They were able to defend well. And even against Hubli Tiger, they were able to defend well. So, ಅವಾಗ at least ಇಲ್ಲ ಚೇಂಜ್ ಮಾಡೋಣ ಅಂತ ಏನಾದ್ರು ಮಾಡಿದಿದ್ರೆ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್ಗೆ, ಅವ್ರನ್ನ ಸ್ವಲ್ಪ they also would have been in the back seat. So, but looks like ಆಯ್ತು, ನೀವೇನ್ ಚೆನ್ನಾಗಿ ಮಾಡ್ತೀರಾ ನೀವು ಅದನ್ನೇ ಮಾಡಿ ಅಂತ ಕೊಟ್ಟಂಗಿತ್ತು. Correct. Okay, moving on. Ravi, ಯಾರಪ್ಪ, who are the eye catches of Maharaja T20 this season? Maran, I think, on the batting, like Manwant, like Nanu, when the youngsters, like obviously, like okay, Abhinav Manohar Hedade Beda, or like even Karun Nair Hedade Beda, like they have performed more than what was expected. Finals orguno, like Bajji was a little out of sorts, but final day, like what a day to come back. ಏನು ಮತ್ತೆ ಬಜ್ಜಿ ಬಗ್ಗೆ ಮಾತಾಡ್ತಾ ಇದೆಯಾ? ಬಜ್ಜಿ is no more a youngster. Correct. Cute ಇದೆ ದರ್ಶಿ ನೀನು. So I think like Smaran and the like Samarth Nagaraj in the bowling, I think everybody, like for me these both were like the key takeaways. Innu performances ಜಾಸ್ತಿ ಇತ್ತು, ಆದ್ರೆ like these guys have left a mark at least with me. ದರ್ಶಿ ನಿನ್ ಕಡೆಯಿಂದ any other names apart? Yeah, I mean Ravi ಹೇಳ್ದಂಗೆ all the seniors obviously they are good. So especially I would want to see Karun Nair illinda if he is able to make that comeback. Where? Delhi. Come back to maybe IPL. And even the Ranji, obviously, I know Karnataka in the Hokidar Avaru anta. Somewhere, looking at his current form, will KSCA decide to speak to him and retain him to Karnataka? That also, I would like to see him because he's in hot form. So he can definitely serve for Karnataka this year. And IPL especially, our individual capacity heladadre, I think IPL illi all our Karnataka senior guys were like a second fiddle, apart from obviously KL Rahul, Prasidh Krishna avರೆಲ್ಲ ಬಿಟ್ರೆ, the 3-4 years back generation ನೋಡಿದ್ರೆ ಅವರೆಲ್ಲ they have been in second fiddle. ಚಾನ್ಸ್ ಸಿಕ್ಕಿದಾಗ ಓಕೆ ಆಡೋದಪ್ಪ, ಮನೀಶ್ ಪಾಂಡೆ ಆಲ್ಸೋ, ರೈಟ್? ಸೊ ಇವಾಗ at least considering this form, hopefully he will get picked in a good team, and then he gets some chances and then convert that. Adana I'm really expecting. And youngsters ali obviously Manwant. So I think we are talking about a lot of all-rounders coming into the play, especially across all different teams. So he can definitely be a long server for Karnataka, and I'm hoping that he will make into IPL very soon. Yeah. And then only wishing him to get better day by day. And Ravi Elden Smaran one innings not then on highlight, so he was like very very flawless, 100 ಹೊಡೆದಿದ್ದು innings. So I think they have to do consistently ಮಾಡ್ಬೇಕು ಅನ್ಸುತ್ತೆ. I think ಅವ್ನು ಕನ್ಸಿಸ್ಟೆಂಟ್ ಆಗಿ ಅವನು ಒಬ್ಬನೇ ಮಾಡಿದ್ದು. ದ ಪ್ರಾಬ್ಲಮ್ 30-40 ಪ್ರವೀಣ್ ದುಬೆ ಜೊತೆ ಒಂದೆರಡು ಮ್ಯಾಚ್ ಆಡಿ ನಿಂತ್ಕೊಂಡು ಗೆಲ್ಸಿದ್ರು, ಒಂದ್ 50 ಹೊಡೆದಿ, ಇನ್ನೊಂದ್ 30 ಹೊಡೆದಿ, 40 ಹೊಡೆದಿ. ಐ ಥಿಂಕ್ ದ ಹೋಲ್ ಬ್ಯಾಟಿಂಗ್ ಯೂನಿಟ್ ಡಿಂಟ್ ಕಮ್ ಟು ದ ಪಾರ್ಟಿ. ಇಟ್ ವಾಸ್ ಓನ್ಲಿ ಸ್ಮರಣ್ who played along with Vaishak and Praveen Dubey and got them to the finish line till the semis, to be honest. Yeah. I mean, definitely having that left-handed batter, dynamic batter in the middle, hopefully Karnataka under 23 ಅಂತೂ ಲೀಡ್ ಮಾಡ್ತಾ ಇದ್ದಾರೆ. ಸೀನಿಯರ್ ಟೀಮ್ ಗುನು soon he should get a chance. Yep. And some of the other who's your picks? Anishwar Gautam also 100 ಬಂತು. 100 which last year ಅಂತೂ ಏನು ಇರಲಿಲ್ಲ ಅವ್ರಿಗೆ. Yeah, so all these guys are very talented, and obviously ನಮ್ಮ ಹಾರ್ದಿಕ್ ರಾಜ್ ಅವನ ಬಗ್ಗೆ ನಾನು ಮೆನ್ಷನ್ ಮಾಡೋಣ ಅನ್ಕೊಂಡೆ. I just wanted to take his name. Yeah, up to you. So please
ನೀನು ಇಲ್ಲ what ಇಲ್ಲ do you think? ಡೆಫಿನೆಟ್ಲಿ ನನಗೆ ನಾನು ಐ ನೋ ದಿಸ್ ಇಸ್ ಅ ಲಾಂಗ್ ಶಾರ್ಟ್ ಅಟ್ ಇಟ್ ಅಂತ, ಬಟ್ ಐ ಡೆಫಿನೆಟ್ಲಿ ಇವಾಗ ನಮ್ಗೇನು ಕರೆಂಟ್ಲಿ ನಾವು ಅನ್ಕೋತಾ ಇರ್ತೀವಿ ಅಶ್ವಿನ್ ರೀಪ್ಲೇಸ್ಮೆಂಟ್ ಯಾರಿದ್ದಾರೆ, ಇದುವರೆಗೂ ಯಾರು ಇನ್ನ ತಲೆಗೆ ಬಂದಿಲ್ಲ. ಅದೇ ತರ ಜಡೇಜಾಗ್ ರೀಪ್ಲೇಸ್ಮೆಂಟ್ ಯಾರಿದ್ದಾರೆ, ಪ್ರಾಬಬ್ಲಿ ಅಕ್ಷರ್ ಪಟೇಲ್ ಬಂದಿದ್ದಾರೆ. ಅಕ್ಷರ್ ಪಟೇಲ್ ಹೋದ್ಮೇಲೆ ಯಾರಿದ್ದಾರೆ ಅಂತಂದ್ರೆ somewhere we can see Hardik Raj and Shubham Hegde, one of them making it to that spot. Hopefully. I know it is too early to call the shots, but it will be nice if they can take that position, and they have the capability. Like they can hit the long ball. And Hardik Raj ನೀನ್ ಬೇಕಾದ್ರೆ ಲಾಂಗ್ ಇನ್ನಿಂಗ್ಸ್ ಆಡೋದ್ರು ಆಡ್ತಾನೆ. ಕರೆಕ್ಟ್. ಸೊ ಇವಾಗ ಓಪನ್ ಅಪ್ ಬೇರೆ ಆಯ್ತಲ್ಲ, ಲೆಫ್ಟ್ ಆಫ್ ಸ್ಪಿನ್ನರ್ ಸುಚಿತ್ ಇಸ್ ಮೂವಿಂಗ್ ಟು ನಾಗಾಲ್ಯಾಂಡ್. ಕರೆಕ್ಟ್ ಅಲ್ಲ, ಐ ಡೋಂಟ್ ಸಿ ಡೌಟ್ ಅಟ್ ಹಾರ್ದಿಕ್ ರಾಜ್ ಕರ್ನಾಟಕ ಆಡೋದ್ರಲ್ಲಿ ಡೌಟೇ ಇಲ್ಲ ಗುರು. ಖಂಡಿತ ಸೀನಿಯರ್ ಟೀಮ್ ಮೇಕ್ ಇಟ್. ಶುಭಾಂಗ್ ಆಲ್ರೆಡಿ ಇದ್ರು, he was asked to improve certain aspects of his bowling. He was sent back, but yeah, Hardik Raj and Shubham Hegde are two people that will be in the Karnataka squad, right? So hopefully and like ನಮ್ಗೆ ಪಾಂಡ್ಯಾಗೆ ರಿಪ್ಲೇಸ್ಮೆಂಟ್ ಮುಂದೆ ಬರ್ತಾರಾ ಅನ್ನೋದ್ರಲ್ಲಿ ಮನ್ವಂತ್ ಕುಮಾರ್. ಕರೆಕ್ಟ್. Hopefully he makes it, he sustains and he makes it. And one more name who made it to the under-19 India team, guru, Kartikeya KP. ಇವನ್ ಬಗ್ಗೆ ಮಾತಾಡೇ ಇರ್ಲಿಲ್ಲ ನಾವು. ಅಂಡ್ ದ ವೇ ಹಿ ಪ್ಲೇಡ್ ಅಪ್ಪ, ಎಸ್ಪೆಷಲಿ ಎಲ್ಲರೂ ಹೋಪ್ಸ್ ಬಿಟ್ಬಿಟ್ಟು ಇದ್ದಾಗ ಒಂಥರ ಹೋಪ್ಸ್ ಕೊಟ್ಟಿದ್ದು ಸೆಮಿಫೈನಲ್ ಅಲ್ಲಿ ಇಟ್ ವಾಸ್ ಕಾರ್ತಿಕೇಯ ಕೆಪಿ ಅನ್ಸುತ್ತೆ. ಲೈಕ್ ಹ್ಯಾಟ್ಸ್ ಆಫ್ ಟು ಹೂ ಹಿ ಹ್ಯಾಸ್ ಪ್ಲೇಡ್ ದಿಸ್ ಸೀಸನ್. ಆನೆಸ್ಟ್ಲಿ ನಾನಂತೂ ಅಂದ್ರೆ ಕೇಳಿದ್ದ ಹೆಸರು, ಈ ಮಟ್ಟಕ್ಕೆ ಆಡ್ತಾರೆ ಅಂತ ನೋಡಿರ್ಲಿಲ್ಲ. ಅಂಡ್ ಇವಾಗ ನೋಡಿದ್ಮೇಲೆ ಐ ಹ್ಯಾವ್ ಲಾಟ್ ಆಫ್ ರಿಗಾರ್ಡ್ಸ್. ದ ಓನ್ಲಿ ಥಿಂಗ್ ದಟ್ ವಾಸ್ ಮಿಸ್ಸಿಂಗ್ ಫಾರ್ ಹಿಮ್ ಅಂದ್ರೆ ಅವ್ರಿಗೆ ಅನ್ಕನ್ವೆನ್ಷನಲ್ ಶಾಟ್ಸ್ ಇನ್ನ ಆಡಕ್ಕೆ ಇರ್ಲಿಲ್ಲ. ಅದು ಆಡ್ಬಿಟ್ಟಿದ್ರೆ ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಅ ಹುಬ್ಳಿ ಟೈಗರ್ ಫೈನಲ್. ಕರೆಕ್ಟ್. ಸೊ ಬಟ್ ಅಲ್ಲ, ಅದು ಕರುಣ್ ನಾಯರ್ ಅದ್ 6 ಬಿಟ್ಟಿದ್ರೆ ಅವಾಗ್ಲೂ ಚಾನ್ಸ್ ಇತ್ತು, ತುಂಬಾ ಇತ್ತು. 24-27 ರನ್ ಒಂದ್ ಸ್ವಲ್ಪ ಇಟ್ ವಾಸ್ ಅವಾಗ ಅದೊಂದು ನೋ ಬಾಲ್ ಕಾಂಟ್ರವರ್ಸಿ ಆಯ್ತು. ಅದು LBW ಕಾಂಟ್ರವರ್ಸಿ So anyway, and also Samit Dravid, ಇವಾಗ 4 ಜನ, ಸಮರ್ಥ್ ನಾಗರಾಜ್, ಸಮೀತ್ ದ್ರಾವಿಡ್, ಕಾರ್ತಿಕೇಯ ಕೆಪಿ and Hardik Raj, 4 Karnataka youngsters being selected for India under-19 squad. I think ಇಷ್ಟೊಂದು ಜನ under-19 ಒಟ್ಟಿಗೆ ಒಂದೇ ಸಲ ಕರ್ನಾಟಕ ಇಂದ ಆಡ್ತಾರೆ after a long time, and it is very good to see. So somewhere the junior last it is for ನೋಡಿ, ಅದೇ ಲಾಸ್ಟ್ ಇಯರ್ ಆಫ್ಟರ್ ಫಸ್ಟ್ ಟೈಮ್ under-19 ನಲ್ಲಿ ಕರ್ನಾಟಕ ಗೆದ್ದಿದ್ದಿಂದ ದಟ್ ಇಸ್ ದೆನ್ ಏನ್ ಅಲ್ಲಿಂದ ಅಲ್ಲೇ ಈ ಇಮಿಡಿಯೇಟ್ ರಿಸಲ್ಟ್ ಸಿಕ್ಕಿದೆ. 4 ಜನ ಕರ್ನಾಟಕ ಇಂದ. ಸೊ ಸಮ್ವೇರ್ KC is doing a lot of things right, and wishing all these 4 guys a lot of success. All the best. While Mysore Warriors, I mean, for any one team you want to pick which you felt really good about that team? I think ಮೈಸೂರು ವಾರಿಯರ್ಸ್ ನನ್ಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಫಸ್ಟ್ ಸೀಸನ್ ಅಲ್ಲಿ ಸೆಮೀಸ್ ಸೋತಿದ್ ಗುಲ್ಬರ್ಗಾ ಮಿಸ್ಟೇಕ್ಸ್ ಅವ್ರು ಗೆದ್ರು ಫುಲ್ ಸೀಸನ್. ನೆಕ್ಸ್ಟ್ ಸೀಸನ್ ಅಲ್ಲಿ ಫೈನಲ್ಸ್ ಸೋತ್ರು. ಥರ್ಡ್ ಸೀಸನ್ ಅಲ್ಲಿ ಫೈನಲ್ಸ್ ಗೆದ್ರು. ಸೊ ಓಕೆ, ದೇ ಆರ್ ಗೋಯಿಂಗ್ ಇನ್ ದ ರೈಟ್ ಟ್ರ್ಯಾಕ್. ಸೊ ಆಸ್ ಅ ಟೀಮ್ ಕಾಂಬಿನೇಷನ್ ದೇ ಲುಕ್ಡ್ ಅ ಮೋರ್ ಸೆಟಲ್ಡ್ ಸೈಡ್. ಹುಬ್ಳಿ ಲಾಸ್ಟ್ ಇಯರ್ ಫೀಲ್ಡಿಂಗ್ ವಾಸ್ ಬ್ರಿಲಿಯಂಟ್, ದಟ್ ಟುಕ್ ದೆಮ್ ಓವರ್ ದ ಲೈನ್. ಈ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಫೀಲ್ಡಿಂಗ್ ಅಷ್ಟೊಂದು ಇರಲಿಲ್ಲ. ದೇ ಕೇಮ್ ಬ್ಯಾಕ್ ಟು ಪಾರ್ಟಿ ಅಂಡ್ ದೇ ಪರ್ಫಾರ್ಮ್ ರಿಯಲಿ ವೆಲ್. ಐ ಥಿಂಕ್ ದೀಸ್ ಟೂ ಟೀಮ್ಸ್ ನನ್ನ ಪ್ರಕಾರ ಡಿಡ್ ರಿಯಲಿ ವೆಲ್. ನನ್ನ ಪ್ರಕಾರ ಮೈಸೂರು ವಾರಿಯರ್ ಆಸ್ ಅ ಟೀಮ್ ಸ್ಟುಡ್ ಔಟ್ ಫ್ರಮ್ ಅದರ್ ಟೀಮ್ಸ್ ಬಿಕಾಸ್ ಆಫ್ ಒನ್ ಆಸ್ಪೆಕ್ಟ್ ಅಂತ ನನಗನ್ಸಿದ್ದು. ಏನು ಅಂತ ಅದೇನು, I want to see if you felt the same way, Darshi. What is that one aspect what you felt Mysore Warriors had better in their team compared to all other teams? I think they gelled up as a team together. I think off this field and on the field we could see that our nene trophy ಎತ್ತಿದ ಮೇಲೂ the kind of relaxed they were, and then the after winning celebrations showed that they were really wanting to lift the trophy.
So they all knew what is there in front of them, ಏನ್ ಮಾಡ್ಬೇಕು ಅಂತ ಗೊತ್ತಿತ್ತು. I think all credit to their support staff. So they made sure that each and everyone knew their game, and then that really helped them to lift that cup, starting from Karun Nair in the 12-13 ಜನ ಆಡಿದ್ದು ತಾನೆ ಫುಲ್ ಟೂರ್ನಮೆಂಟ್. They did not ಅವ್ರಿಗೆ they ಶರತ್ did not change ಶ್ರೀನಿವಾಸ್ನ it at ಆಮೇಲೆ all. ವಾಪಸ್ ಕರ್ಕೋಬೇಕಾಯ್ತು ಬಿಕಾಸ್ ಆಫ್ ಇಂಜುರಿ ಅಂಡ್ ಸ್ಟಫ್. ಅಲ್ಲ, Yeah. ವೈಲ್ ದಟ್ ವಾಸ್ ಡೆಫಿನೆಟ್ಲಿ ಆ ಸೀನಿಯರ್ ಪ್ರೋಸ್ ಎಲ್ಲ ಒಂದೇ ಟೀಮ್ ಅಲ್ಲಿ ಇದ್ರು. ಅವರೆಲ್ಲ ಕರ್ನಾಟಕ ಒಟ್ಟಿಗೆ ಆಡಿದ್ದಾರೆ, ಸುಮಾರು ವರ್ಷ ಒಟ್ಟಿಗೆ ಆಡಿದ್ದಾರೆ. ಅವ್ರವ್ರದ್ದು ಸ್ಟ್ರೆಂತ್ ವೀಕ್ನೆಸ್ ಏನ್ ಮಾಡ್ಬೇಕು ಏನು ಅಂತ ಎಲ್ಲ ಗೊತ್ತಿತ್ತು. ಅದು ಬಿಟ್ಟು ನನಗೆ ಅನ್ಸಿದ್ದು ಏನು ಅಂತಂದ್ರೆ, ಮೈಸೂರು ವಾರಿಯರ್ಸ್ ಹತ್ರ ಇದ್ದಿದ್ದಷ್ಟು ಫಿನಿಶರ್ಸು, ಆಲ್ರೌಂಡರ್ಸು ಇನ್ ಯಾವ ಟೀಮ್ ಇರ್ಲಿಲ್ಲ. ಲೈಕ್ ಮನೋಜ್ ಬಾಂಡ್ಗೆ, ಕೃಷ್ಣಪ್ಪ ಗೌತಮ್, ಸುಚಿತ್, 3 ಜನ 12 ಓವರ್ ಹಾಕ್ತಾರೆ. ನಿಂಗೆ 3 ಜನನು ಬ್ಯಾಟಿಂಗ್ ಆಡ್ಕೊಡ್ತಾರೆ. ಸೊ ನಿನಗೆ ಬಿಕಾಸ್ ಆಫ್ ದಟ್ ಯು ಕುಡ್ ಪ್ಲೇ ಅ ಲಾಟ್ ಆಫ್ ಯಂಗ್ಸ್ಟರ್ಸ್ ಲೈಕ್ ಸಮಿತ್ ಡ್ರಾವಿಡ್ ಚಾನ್ಸ್ ಕೊಟ್ರು, ಹರ್ಷಿಲ್ ಧರ್ಮಾನಿಗೆ ಚಾನ್ಸ್ ಕೊಟ್ರು, ಶರತ್ ಶ್ರೀನಿವಾಸನ್ ಕರ್ಕೊಂಡ್ ಬಂದ್ರು ಮಧ್ಯದಲ್ಲಿ. ಆಮೇಲೆ ಕಾರ್ತಿಕ್ ಸಿಎ ಹೂ ಇಸ್ ಅನ್ ಓಪನಿಂಗ್ ಬೌಲರ್, ಆಲ್ಸೋ ದೇ ಮೇಡ್ ಹಿಮ್ ಓಪನ್ ದ ಬ್ಯಾಟಿಂಗ್ ಆಸ್ ವೆಲ್. ಸೊ ಅದೊಂಥರ ಆಪ್ಷನ್ಸ್ ಅವ್ರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಆ ತರ ಮಾಡಿ. ಅಂಡ್ ಬಾಂಡ್ಗೆ ಅಷ್ಟು ಚೆನ್ನಾಗಿ ಆಡ್ತಿದ್ರೆ ನಮ್ಮ RCB ಅವರು. ಗುರು, RCB ಅವರು ಏನನ್ನ ಬರೀ ಡೆವಲಪ್ ಮಾಡಿ ಸ್ಕಿಲ್ ನ ಬಿಡ್ತೀರಾ ಅಥವಾ ಅವ್ರನ್ನ ನೋಡೇ ಇಲ್ವಾ ನೀವು? ಅನುದ್ರ ಅವತ್ತು ಬೇರೆ ಸ್ಟೇಟ್ ಅಲ್ಲಿ ಅವ್ನು ಹೋಗ್ಬಿಟ್ಟು ಓಪನಿಂಗ್ ಬ್ಯಾಟ್ ಆಡೋನ್ನ ಕರ್ಕೊಂಡು ಹೋಗಿ ಫಿನಿಶರ್ ಮಾಡಿದ್ರು. ರೆಡಿಮೇಡ್ ಫಿನಿಶರ್ ಇಟ್ಕೊಂಡಿದೀವಿ ನಾವು ಬೆಂಚಲ್ಲಿ ಕೊಟ್ಟು. ಇವಾಗ ಮಾತ್ರ ಬಾಂಡ್ಗೆ ಮಹಾರಾಜ ಗೆದ್ದ, ಬಾಂಡ್ಗೆ ಅಂತ ಪೋಸ್ಟ್ ಹಾಕೋ. ಒಂದು ಮ್ಯಾಚ್ ಆಡಿಸ್ಲಿಲ್ಲ ಅವನ್ನ. ಅಯ್ಯೋ ರಾಮ, ಹೆಂಗೆಲ್ಲ ಹೊಡೆದ್ರು ನಿನ್ನೆ. ಅದ್ಯಾವ್ದೋ ಯಾರ್ಕರ್ಗೆಲ್ಲ ಹೆಲಿಕಾಪ್ಟರ್ ಶಾಟ್ ಸೀದಾ ಸಿಕ್ಸ್. ಏನೋ ಒಂದ್ಸಲಿ 2 ಸಲಿ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಹೊಡೆದಿಯಾನ ಈ ಸೀಸನ್. ಅಂಡ್ like a finisher who's 7-8 to be in the top 5 batters is like crazy alva. That shows the consistency on the. Yeah, exactly. And then our bowling aste, he might look very very ordinary, our action no baro easy alla, but they were not able to clear them so easily, and he's very very intelligent bowler. Correct. So especially T20 format alli he was able to change his lens consistent agi, pace agirbodu adella. Then what else you need anta RCB? ಇನ್ನೇನ್ ಸೀರಿಯಸ್ಲಿ ಏನು ನೆಕ್ಸ್ಟ್ ಇಯರ್ ಬೇರೆ ಎಲ್ಲ ಹೋಗ್ತಾನೆ. ದೆನ್ ಅಗೇನ್ ಲೈಕ್ ಹೇಳ್ಬೇಕು ಅಲ್ಲಿ ಅನ್ಕೋತೀವಿ, ಅಲ್ಲಿ ಹೊಡಿತಾನೆ RCB ಇದ್ದಾಗರು, ಮತ್ತೆ ಆ ಪೋಸ್ಟ್ ಹಾಕೊಳ್ಳೋದು RCB ಇದ್ದಾಗರು ಅವನು ಆಗಿಲ್ಲ ಅಂತ. I think at least with the new support staff, RCB should look at a lot of local I mean ಕನ್ನಡ, ಬೆಂಗಳೂರು ಅದೆಲ್ಲ ಸೆಕೆಂಡ್ರಿ ಬಿಟ್ಬಿಟ್ರು ಒಂದು ಯೋಚನೆ ಮಾಡ್ಬೇಕಾಗಿರೋದು ಅವರು ಅಂದ್ರೆ 8 ಮ್ಯಾಚ್ ನಾವು ಚಿನ್ನಸ್ವಾಮಿಲಿ ಆಡ್ತೀವಿ. ಚಿನ್ನಸ್ವಾಮಿಲಿ ಯಾರು ಜಾಸ್ತಿ ಆಡಿದಾರೋ ಅವ್ರನ್ನ ಗೊತ್ತಿರತ್ತೆ ಏನ್ ಮಾಡ್ಬೇಕು ಅಂತ. ಅದೆಲ್ಲ ಸೆಕೆಂಡ್. ಕರ್ನಾಟಕ ಆಡ್ತಾರ, ಬೆಂಗಳೂರು ಕನ್ನಡ ಮಾತಾಡಬೇಕು, ಅದೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಪ್ಯೂರ್ ಕ್ರಿಕೆಟಿಂಗ್ ಸೆನ್ಸ್ ಇಂದ ನೋಡಿದ್ರೆ ಈ ಕಂಡೀಷನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಯಾರು ಆಡಿ ಏನ್ ಮಾಡ್ಬೋದು ಅಂತ ಗೊತ್ತಿರತ್ತೋ ಅವ್ರನ್ನ ಆಡ್ಸಿ. 8 ಮ್ಯಾಚ್ ಗೆದ್ಕೊಡಿ ಹೋಮ್ ಗ್ರೌಂಡ್ ಅಲ್ಲಿ. ಮೇಕ್ ಇಟ್ ಅ ಫೋರ್ಟ್ರೆಸ್. ಅದಾದ್ಮೇಲೆ ಬಿಟ್ಬಿಡೋಣ. ಇನ್ ಯಾರು ನೋಡ್ಕೊಂಡ್ರೆ which is what they were not doing. All the other teams who were doing that, one team was not doing it. They were not winning their home games. ಯಪ್ಪ, ನೋಡೋಣ ಹೆಂಗಾಗತ್ತೆ ಈ ಸತಿ ಅಂತ. ಎಸ್ ನಂಗೆ I mean to be very honest, like Mysore Warriors had all that. ಕೇಳ್ತಾ one team which impressed the most and which I was not very confident of was Hubli Tigers. ಗುರು, ನನ್ಗೆ ಎಲ್ಲೋ ಅಷ್ಟು ಜನ ಯಂಗ್ಸ್ಟರ್ಸ್ ನ ಪ್ರಮೋಟ್ ಮಾಡಿದ್ದಾರೆ ಹುಬ್ಳಿ ಟೈಗರ್ಸ್. ಅಷ್ಟು ಜನ ನಿನ್ಗೆ ಕುಮಾರ್ ಎಲ್ಲರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್ ಅಲ್ಲಿ ಲಾಸ್ಟ್ ಟೈಮ್ ಮೋಸ್ಟ್ ಎಕ್ಸ್ಪೆನ್ಸಿವ್, ಹಿಸ್ ಎಕನಾಮಿ ವಾಸ್ at 11, and for him to emerge as the highest wicket taker and take a purple cap this year, like hats off to their coaching staff for believing in him and giving him that idu. And your nim top 5 alli 2 of their main like Manwant and Kumar Ellar are sitting there as the highest wicket takers, right? So ಅದಲ್ದಂಗೆ ನಿಂಗೆ ಕಾರ್ತಿಕೇಯ ಕೆಪಿನ್ ಕರ್ಕೊಂಡ್ ಬಂದಿದೆ, ಅವ್ರು ಆಡಿದ್ದಾಗ್ಲಿ, ಲೈಕ್ there are a lot of youngsters in their team who did really well. So that is one team I was really impressed. 3 ಆಗೋಗತ್ತಾ ಮನೀಶ್ ಪಾಂಡೆಗೆ ಹ್ಯಾಟ್ರಿಕ್ ಆಗತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಯಾಕಂದ್ರೆ ಫಸ್ಟ್ ಸೀಸನ್ ಮನೀಶ್ ಪಾಂಡೆ ವಾಸ್ ಲೀಡಿಂಗ್ ಗುಲ್ಬರ್ಗಾ ಮಿಸ್ಟಿಕ್ಸ್, he won. Second season he was leading Tigers. I was really hoping he has a hat trick, but anyway.
ಅಪಾರ್ಟ್ ಫ್ರಮ್ ದಟ್ ಇನ್ನೊಂದು ನೇಮ್ ಮೆನ್ಷನ್ ಮಾಡ್ಲೇಬೇಕು. ರವಿ ಅವಾಗ್ಲೇ ಹೇಳ್ದ, ಅಭಿನವ್ ಮನೋಹರ್. ಏನ್ ಹೊಡ್ದ ಗುರು ಅವನಂತೂ. ಈ ಹಾಟ್ ಕೇಕ್ ತರ ಹೋಗ್ತಾನೆ IPL ಅಲ್ಲಿ. ಅದ್ ಯಾವ್ದೋ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್ ಅಲ್ಲಿ ಒಂದು ಮ್ಯಾಚ್, ಯಾರೋ ಒಬ್ಬ ಮೀಡಿಯಂ ಪೇಸರ್, ಅವನ ಹೆಸರು ಮರ್ತೋಯ್ತು, ಸ್ಲೋರ್ ಒನ್ ಹಾಕಕ್ ಹೋಗ್ಬಿಟ್ಟು 4 ಪಿಚ್ಚಿಗೆ ಬಾಲ್ ಹೋಗುತ್ತೆ ಅವನ ಹತ್ರ, ಅದನ್ನು 6 ಹೊಡಿತಾನೆ ಅನ್ನೋದು ನಿಂತ್ಕೊಂಡ್ಬಿಟ್ಟು. ಅದು ಬೇಜಾನ್ ಇದ್ರಲ್ಲಿ ರೀಲ್ಸ್ ಅಲ್ಲಿ ಮಾಡಿದ್ರು ಅನ್ಸುತ್ತೆ. ಪಿಚ್ ಮೋರ್ ದೆನ್ 2-3 ಪಿಚ್ ಬಿತ್ತ, ಐ ಡೋಂಟ್ ಕೇರ್ ಅಂದ್ಬಿಟ್ಟು. ಐ ಡೋಂಟ್ ಕೇರ್, ವಾಚ್ ದ ಬಾಲ್, ಹಿಟ್ ದ ಬಾಲ್ ಅಂತ. ಅವರು ನಮ್ ರವಿ ಸರ್ ಅಂಪೈರಿಂಗು ಇದ್ರಲ್ಲ, ಅವ್ರು ನಿಂತ್ಕೊಂಡು ಅದೇ ಹೇಳ್ತಾ ಇದ್ರು, ಯಾವ್ದಾನ ಮಿಸ್ ಹಿಟ್ ಆಗತ್ತೆ ಅಂತ ನೋಡಿದ್ರೆ ಎಲ್ಲ ಮಿಡ್ಲ್ ಆಗ್ತಾ ಇದೆ ಕಡೆ, ಎಲ್ಲ ಗ್ರೌಂಡ್ ಬೌಂಡ್ರಿ ಯಾವ್ದನು ಒಂದ್ 6 ಹೊಡೆದಿದ್ದವನು, ಇಲ್ಲಿ ಬೌಂಡ್ರಿ ಏನಿದೆ ಅಂದ್ರೆ ಇಲ್ಲಿ ಬಾಲ್ ಬಿತ್ತು ಅನ್ನೋದು ಇಲ್ವೇ ಇಲ್ಲ, ಅಲ್ಲೆಲ್ಲೋ ಬಿದ್ದಿರುತ್ತೆ. ಸೊ ಅವನಂತೂ ಪಕ್ಕಾ ಹಾಟ್ ಕೇಕ್ ಆಗಿ ಹೋಗ್ತಾರೆ. ಆಲ್ರೆಡಿ IPL ಎಕ್ಸ್ಪೀರಿಯನ್ಸ್ ಇದೆ. ಸೊ ಮೆಗಾ ಆಕ್ಷನ್ ಅಲ್ಲಿ RCB ಅವರೇ ಏನಾದ್ರು ನೋಡಿ. ಆಗಲ್ಲ ಬಿಡಿ ಅಂದ್ಬಿಟ್ಟು. ಹಾಟ್ ಕೇಕ್ ಅಂತ ಇದ್ದೀರಾ ಬೇರೆ ನೀವು, ತುಂಬಾ ಖರ್ಚಾಗತ್ತಪ್ಪ ಪಾಕೆಟ್. ಅಲ್ಲ, ಹಾಟ್ ಕೇಕ್ RCB ಯಾವಾಗ್ಲೂ ಒಬ್ರ ಮೇಲೆ ದುಡ್ಡು ಹಾಕ್ತಾರೆ, ಮಿಕ್ಕಿದೆಲ್ಲ ಟೀಮ್ ಅರೌಂಡ್ ದೇಮ್ ಅಷ್ಟೇ. ಸೀರಿಯಸ್ಲಿ ಗುರು. ಗುಜರಾತ್ ಟೈಟನ್ಸ್ ಮಿಸ್ಡ್ ಎ ಟ್ರಿಕ್ ದಿಸ್ ಸೀಸನ್. ಅವನಿಗೆ ಜಾಸ್ತಿ ಚಾನ್ಸ್ ಕೊಡದೆ. ಸೊ ಎನಿವೇ, ಸೊ ಸುಮಾರು ಜನ. ಸೊ ನಿಮ್ಗೆ ಯಾರ್ಯಾರು IPL ಅಲ್ಲಿ ಕ್ವಿಕ್ಲಿ ಹ್ಯಾವ್ ಟು ಟೇಕ್ ಟಾಪ್ 5 ನೇಮ್ಸ್ ಈ ಟೈಮ್ ಮಹಾರಾಜ ಇಂದ IPL ಅಲ್ಲಿ ಫೀಚರ್ ಆಗೋದು ನೋಡ್ತೀವಿ. ಇಲ್ಲಿ ನೀವು ಇದನ್ ಬಿಟ್ಬಿಡಿ, ನೀವು ಲೀವ್ ನೇಮ್ಸ್ ಲೈಕ್ ಶ್ರೇಯಸ್ ಗೋಪಾಲ್, ದೇವದತ್ ಪಡಿಕ್ಕಲ್, ಕರುಣ್ ನಾಯರ್, ಮನೀಶ್ ಪಾಂಡೆ, ಇವ್ರನ್ನೆಲ್ಲ ಬಿಟ್ಬಿಡಿ ಆರ್ಡರ್ ಅಲ್ಲಿ. ಎನಿ ನ್ಯೂ 5 names who have not featured in IPL so far, you can see them in IPL ಅನ್ಸೋದು. Quickly ದರ್ಶಿ. obviously ಮನ್ವಂತ್, ಹಾರ್ದಿಕ್ ರಾಜ್, ಮೇ ಬಿ ಶುಭಾಂಗ್ ಹೆಗ್ಡೆ, ಓಕೆ, ಆಮೇಲೆ ಮೇ ಬಿ ಕುಮಾರ್ ಎಲ್ಲಾರ್. ಇನ್ನ ಒಬ್ರು ಯಂಗ್ಸ್ಟರ್ ಅಂದ್ರೆ ಬಿಟ್ವೀನ್ ಸ್ಮರನ್ ಅಂಡ್ ಯಾರಪ್ಪ ಲೆಫ್ಟ್ ಹ್ಯಾಂಡರ್, ಯಾವ್ದೋ ನೇಮ್ ಬರ್ತಾ ಇಲ್ಲ. ಸ್ಮರಣ್ ಅಂಡ್ ಮೇ ಬಿ ಓಕೆ, ಸ್ಮರಣ್ ಅಂತಾನೆ ತಗೋಣ 5 ಜನ. ರವಿ ನಿಂದು? ಅವ್ನು 5ಅಲ್ಲಿ ಇಬ್ರು ಅದ್ರಲ್ಲೇ ಇತ್ತು. ಒನ್ ಮೋರ್ ಅನೀಶ್ವರ್ ಗೌತಮ್ ಇದ್ದೇ ಇರ್ತಾರೆ. ಐ ಥಿಂಕ್ ಬೋತ್ ಅಂಡ್ ಹಿ ಹ್ಯಾಸ್ ದ IPL ಎಕ್ಸ್ಪೀರಿಯನ್ಸ್ ಆಲ್ಸೋ. ಏನ್ ಎಕ್ಸ್ಪೀರಿಯನ್ಸ್, ಅವನು RCB ಸುಮ್ನೆ ಕೂತಿದ್ದ. ಅವನು RCBನೇ ಸುಮ್ನೆ ಇತ್ತು ಅಷ್ಟೇ. ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಕ್ಕೆ ಯಾರನ್ನ ಒಬ್ರು ಇಟ್ಕೊಂಡಿದ್ರು ಅಷ್ಟೇ. ಕರೆಕ್ಟ್. ಐ ಥಿಂಕ್ ಅದು ಬಿಟ್ಟು ಲೈಕ್ ಒನ್ ಮ್ಯಾನ್ ಟು ವಾಚ್ ಔಟ್ ಫಾರ್, ಐ ಥಿಂಕ್ ಈ ಸೀಸನ್ ಅಲ್ಲ, ನೆಕ್ಸ್ಟ್ ಸೀಸನ್ ಅಲ್ಲಿ ಸಮರ್ಥ್ ನಾಗರಾಜ್ ಇರ್ಬೋದು. ಈ ಸೀಸನ್ ಅಲ್ಲಿ ಐ ಥಿಂಕ್ ಇಟ್ ವಿಲ್ ಬಿ ಸ್ಮರಣ್ ಮತ್ತೆ ಅನೀಶ್ವರ್ ಗೌತಮ್. ದೀಸ್ ಆರ್ ದ 2 picks. ನೈಸ್. ನಿಂದು ಬರ್ಗೆ? ಸೇಮ್ ಅಲ್ಲೇ ಇದೆ, ಎಲ್ಲ ಅದೇ ಹೆಸರುಗಳು. ಹಾರ್ದಿಕ್ ರಾಜ್, ಸಮರ್ಥ್ ನಾಗರಾಜ್, ಸ್ಮರಣ್ ಆರ್, ಮನ್ವಂತ್ ಕುಮಾರ್, ಅಂಡ್ ಐ ಥಿಂಕ್ ಆಲ್ ದೀಸ್ ನೇಮ್ಸ್. ಕಾರ್ತಿಕೇಯ KP ಟು ಅರ್ಲಿ, ಬಟ್ ಇಂಡಿಯಾ ಅಂಡರ್ 19 ಆಡಿದ್ದಾರೆ ಅನ್ನೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ಫ್ಯಾಕ್ಟ್ ಸಮೀರ್ ದ್ರಾವಿಡ್ ಹೋಗ್ಬೋದು. ಸಮೀರ್ ದ್ರಾವಿಡ್ ಏನೇ ಯಾರನ್ನ ಮೀಡಿಯಾ ನೋಡ್ತಾ ಇದ್ರೆ ಅವನ ಪಾಡಿಗೆ ಅವ್ನ್ ಬಿಟ್ಬಿಡುಗರು. ಅವನ್ನ ಯಾಕೋ ಓವರ್ ಆಗಿ ಪ್ರೆಷರ್ ಆಗ್ತಾ ಇದಾರೆ ಅನ್ಸ್ತಾ ಇದೆ ಅವ್ರ ಮೇಲೆ. ನೋ ಡೌಟ್ ಈಸ್ ಎ ಟ್ಯಾಲೆಂಟ್. ಏನ್ ಇಲ್ದೇದ್ರುನು ಸುಮ್ನೆ ಓವರ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದಾರೆ ಅವ್ರನ್ನ. ದ್ರಾವಿಡ್ ಮಗ ಅಂತ. ಅವ್ರ ಟ್ಯಾಲೆಂಟ್ ಇಂದ ಅವ್ರು ಆಡ್ಲಿ. ಹಿ ಇಸ್ ಟ್ಯಾಲೆಂಟೆಡ್ ಎನಫ್. ಲೆಟ್ ಹಿಮ್ ಪ್ಲೇ ಅಂಡ್ ಡೋಂಟ್ ಪುಟ್ ದ ಸ್ಪಾಟ್ ಲೈಟ್ ಆನ್ ಹಿಮ್. ಅವ್ರ ಪಾಡಿಗೆ ಅವ್ರು ಆಡ್ಲಿ. ಕರೆಕ್ಟ್. ಅಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಹಿಮ್ ಇಸ್ ಲೈಕ್ ಅದು ಹೆಸರು ಬರೆಯುವಾಗ್ಲೂ ಸಮಿತ್ ದ್ರಾವಿಡ್ ಅಂತ ಬರೆಯಲ್ಲ. ಲೈಕ್ ಅಟ್ ಲೀಸ್ಟ್ KC ಗೇಮ್ಸ್ ಅಲ್ಲಿ ಇಟ್ ಇಸ್ ಆಲ್ವೇಸ್ ಸಮಿತ್ ಆರ್ ಸಮಿತ್ ಡಿ. ಸೊ ಆ ತರ ಇರುವಾಗ ಐ ಥಿಂಕ್ ವಿ ಶುಡ್ ಜಸ್ಟ್ ಲೀವ್ ಇಟ್ ಫಾರ್ ಥಿಂಗ್ಸ್ ಟು ಟೇಕ್ ಕೇರ್. He wants to prove his point and then get that spotlight when it actually he does something really great for the state and also for the country. So let's hope him that. So yeah, ನೋಡೋಣ. it is difficult ಹಂಗೆಲ್ಲ ಬಿಡೋದು ಇವರು ಮೀಡಿಯಾದವರು. ಅದು ಕರೆಕ್ಟ್. ಅವ್ರಿಗೂ ಏನಾರ ಬೇಕಲ್ಲ ಮಸಾಲಾ ಮೀಟ್, ಅವ್ರು ಇದಕ್ಕೆ ಕಂಟೆಂಟ್ ಬೇಕಲ್ಲ. ಎಕ್ಸಾಕ್ಟ್ಲಿ. ಪಾಪ ಅಲ್ಲಿ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಅವ್ನ್ ಮಾತ್ರ ಹಾಕೊಂಡು ಅಂಡರ್ 19 ಹಾಕೊಂಡು 3 ಜನದ ಇರ್ಲೇ ಇರ್ಲಿಲ್ಲ ಎಲ್ಲೂ. ಅದ್ರಲ್ಲಿ ಇನ್ನೊಬ್ಬ, ಅದೇ ನಾನು ಯಾವ್ದೋ ಕಳ್ಸಿದ್ನಲ್ಲಪ್ಪ, ಐ ಡೋಂಟ್ ವಾಂಟ್ ಟು
ಪ್ರೊನೌನ್ಸ್ ಇಸ್ ನೇಮ್ ರಾಂಗ್. ಒಂದ್ ನಿಮಿಷ ಇರು, ನೋಡ್ಬಿಟ್ಟೆ ಹೇಳ್ಬಿಡ್ತೀನಿ. The 13-year kid. 13-year kid, yeah, who's selected for the Yes. under-19 team. Bihar. The Keeper, youngest guy who Vaibhav also played Ranji Suryansh. ante. Suryavanshi na, Vaibhav Suryavanshi. Bihar ಅಲ್ಲ? Okay. Bihar, Bihar ah. ಅವನು. Super guru. Wishing him all the luck. A 13-year-old lad playing under-19 India is like, seriously. Yeah. something to look out for. ಲಾಸ್ಟ್ ಇಯರ್ ಅವ್ರು ರಂಜಿನು ಡೆಬ್ಯೂ ಮಾಡೋದಂತಲ್ಲೋ. ಹೌದೌದು, ರಂಜಿ ಡೆಬ್ಯೂ ಮಾಡಿದ್ದ. Bihar. ಎಸ್, 13 years ಅಲ್ಲಿ ರಂಜಿ ಅಂದ್ರೆ ಮ್ಯಾನ್ ಸೀರಿಯಸ್ ಟ್ಯಾಲೆಂಟ್. ಅಬ್ಸಲ್ಯೂಟ್. ಸಚಿನ್ ರೆಕಾರ್ಡ್ ಏನೋ ಇದೆಯಾ ಡೇಂಜರ್ ಅಲ್ಲಿ? ರಂಜಿ ಆಡೇ ಇಲ್ವಲ್ಲ ಸಚಿನ್, ಡೈರೆಕ್ಟ್ ಇಂಡಿಯಾ. ಅಲ್ಲ ಇಂಡಿಯಾಗೆ ಹಂಗೆ. ಬಟ್ ಅದೇ 5 years ಇದೆ. So Sachin record will never be broken. I mean, unless someone comes and plays directly. Correct. So closing note ಅಲ್ಲಿ, I think one more thing, Maharaja T20 start ಆದಾಗ I wanted to see, which really didn't happen, is again we didn't see any spinner coming to the party. Your top 5 bowlers are again medium pacers. Correct. Though ನಿಂಗ್ ಶುಭಾಂಗ್ ಹಾರ್ದಿಕ್ ಎಲ್ಲ ಹೆಸರು ತಗೋತಾ ಇದೀವಿ, they did well in parts, but ಗುರು ಇವನ್ ಈ ಸ್ಪಿನ್ನರ್ ಈ ಟೈಮು ನೀವ್ ಹೆಸರು ಹೇಳಿದಲ್ಲಿ ಎಲ್ಲದ್ರಲ್ಲೂ ನೋಡಿ, ಏನನ್ನ IPL ಅಲ್ಲಿ ಒಂದು ಬಿಗ್ ಲೆವೆಲ್ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು ಇನ್ನ ಬರ್ತಾ ಇಲ್ಲ. ಅಂಡ್ ಇಟ್ಸ್ ಅಗೇನ್ ಲೈಕ್ ಕಂಡೀಷನ್ಸ್ ಆಲ್ಸೋ ಅಲ್ಲ. ಚಿನ್ನಸ್ವಾಮಿಲಿ ಚಿಕ್ಕ ಬೌಂಡ್ರೀಸ್ ಅಲ್ಲಿ ಇನ್ನೂ ಚಿಕ್ಕದ್ ಮಾಡಿದ್ರು. ಅದೆಲ್ಲ ಅನ್ಕೊಂಡ್ರೆ ಲೈಕ್ ಐ ಥಿಂಕ್ ಟ್ಯಾಲೆಂಟ್ ಅಂತೂ ತೋರ್ಸಿದ್ರು, ಆದ್ರೆ But again, someone has to really think about it. ಅಂದ್ರೆ ಕೋಚಿಂಗ್ ಸ್ಟಾಫ್ ಆಗಿರ್ಬೋದು, ಲೋಕಲ್ ಕ್ರಿಕೆಟ್ ಅಲ್ಲಿ ಆಗಿರ್ಬೋದು, ಆಫ್ ಸ್ಪಿನ್ನರ್ ಕ್ಯಾನ್ ರಿಯಲಿ ಬಿ ಗೇಮ್ ಚೇಂಜರ್. ನಾವು ಬಜ್ಜಿ ನೋಡಿದ್ವಿ. ಸೊ ಬೋತ್ ಸೆಮೀಸ್ ಅಂಡ್ ಫೈನಲ್ಸ್ ಹಿ ವಾಸ್ ವೆರಿ ವೆರಿ ಕ್ರೂಷಿಯಲ್. ಆ 3 ವಿಕೆಟ್ ಆಗಿರ್ಬೋದು, ಅಂಡ್ ದ ವೇ ಹಿ ಬೋಲ್ಡ್, ಅಂಡ್ ದ ರೀಸನ್ ವೈ ಹಿ ವಾಸ್ ಏಬಲ್ ಟು ಬೋಲ್ ಟು ದಟ್ ಎಕ್ಸ್ಟೆಂಟ್ ಇಸ್ ಬಿಕಾಸ್ ಆಫ್ ದ ಕಂಟ್ರೋಲ್. ಅವ್ರ ಅಷ್ಟು ಕಾನ್ಫಿಡೆಂಟ್ ಆಗಿ ಆ ಬಾಲ್ ಮೇಲೆ ಕಂಟ್ರೋಲ್ ಇದ್ದಿದ್ರಿಂದ. ಸೊ ಐ ಥಿಂಕ್ someone has to really think, yes, ಆಫ್ ಸ್ಪಿನ್ನರ್ ಗೇಮ್ ಇನ್ನೂ ಮುಗ್ದಿಲ್ಲಪ್ಪ, ಆಫ್ ಸ್ಪಿನ್ನರ್ ಶುಡ್ ಎಮರ್ಜ್. ಐ ಥಿಂಕ್ ಗೇಮ್ ಮುಗಿಯದ ಅದೊಂದು. ಮತ್ತೆ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗೆ ಹಾಕ್ಬೋದು ಗುರು. ಏನದು, ಲೆಫ್ಟ್ ಆರ್ಮ್ ಬ್ಯಾಟರ್ ಇದ್ರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ನ ತರದೇ ಇಲ್ಲ. ಅಲ್ಲ, ಇವಾಗ ಯಾರೇ ಯಂಗ್ಸ್ಟರ್ ಆದ್ರೂನು ಆಫ್ ಸ್ಪಿನ್ನರ್ ಆಸ್ ಅ ಪ್ಯೂರ್ ಆಫ್ ಸ್ಪಿನ್ನರ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ಬೇಕು. ಯಾಕಂದ್ರೆ ಅಶ್ವಿನ್ ಆದ್ಮೇಲೆ ಯಾರಿಲ್ಲ ಟೆಸ್ಟ್ ಗೆಲ್ಸಕ್ ನಮ್ಗೆ. ಎಕ್ಸಾಕ್ಟ್ಲಿ. ಅದು ಕಾಂಟ್ರಾಸ್ಟ್ ಆಗಿ ನಾವು ಬೇರೆ ವಿಡಿಯೋಸ್ ನೀನೇ ಕಳ್ಸಿದ್ದೆ ಅನ್ಸುತ್ತೆ, ಯಾವ್ದೋ ಒಂದು ವಿಡಿಯೋ ಇಂಗ್ಲೆಂಡ್ ಅಲ್ಲಿ. ಅದು ಒಂದು ಔಟ್ಸೈಡ್ ಆಫ್ ಸ್ಟಂಪ್, ಆಲ್ಮೋಸ್ಟ್ 6th ಸ್ಟಂಪ್ ಇಂದ ಬಿದ್ದು ಆಫ್ ಸ್ಟಂಪ್ ಅಲ್ಲಿ ಕಟ್ ಆಯ್ತು. ಎಕ್ಸಾಕ್ಟ್ಲಿ. ಇವ್ರು ಏನ್ ಚೇಂಜ್ ಮಾಡ್ತಿದಾರ ಇಂಗ್ಲೆಂಡ್ ಅವರು, ಇಂಡಿಯಾ ತರ ಸ್ಪಿನ್ನರ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಯಾವ್ದೋ 10th ಸ್ಟಂಪ್ 6th ಅಲ್ಲ, ಅದು 10th ಸ್ಟಂಪ್ ಇಂದ ಆಫ್ ಸ್ಟಂಪ್ ಹೊಡಿತಾರೆ ರಪ್ಪ ಅಂತ ಒಂದು ವಿಲ್ ಜಾಕ್ಸ್ ಬಾಲ್. ಅದು ಇಂಗ್ಲೆಂಡ್ ಅಲ್ಲಿ. ಸೊ ವಾಟ್ ಇಸ್ ಹ್ಯಾಪನಿಂಗ್? ಬಟ್ ಈ ಅಶ್ವಿನ್ ಇದ್ರದ್ದು ಇನ್ನೊಂದು ಯಾವ್ದೋ ವಿಡಿಯೋ ನೋಡ್ತಾ ಇದ್ನಲ್ಲ, ಅವ್ರು ಕ್ಲಿಯರ್ ಆಗಿ ಅದೊಂಥರ ಇದ್ ಮಾಡ್ಯಾರೆ, ಏನಂತಾರೆ ಹೂಸ್ ದೇರ್ ಅಂತ. ಇವನ್ ವಾಷಿಂಗ್ಟನ್ ಸುಂದರ್ ನೋಡ್ಬೇಕು ಅಂತಂದ್ರು, ಲೈಕ್ ಅವ್ನ್ ಬಿಟ್ರೆ ಜಯಂತ್ ಯಾದವ್, ಅವನ್ಗೂ 32 ವರ್ಷ ಆಗೋಗಿದೆ. ಅವ್ರು ಬಿಟ್ರೆ ಇನ್ ಯಾರಿದ್ದಾರೆ? ಇನ್ ವಾಷಿಂಗ್ಟನ್ ಸುಂದರ್ ಇಸ್ ವೆರಿ ಇಂಜುರಿ ಪ್ರೋನ್. ಅವರು ರಂಜಿ ಮ್ಯಾಚಸ್ ಜಾಸ್ತಿ ಆಡ್ತಾ ಇಲ್ಲ. ಈ ತರ ಎಲ್ಲ ನೋಡ್ಕೊಂಡ್ ಬಂದಾಗ ಯಾರು ಇಲ್ಲ, ಯಾರನ್ನ ಎಮರ್ಜ್ ಆಗ್ಬೇಕು. ಸೊ ಆಲ್ ಯಂಗ್ಸ್ಟರ್ಸ್ ಆಫ್ ಸ್ಪಿನ್ ಮಾಡ್ರಪ್ಪ. ಆಫ್ ಸ್ಪಿನ್ ಇನ್ನ ಇದೆ. ನೀವು T20 ಬಗ್ಗೆ ಯೋಚನೆ ಮಾಡಬೇಡಿ, ಲಾಂಗರ್ ಫಾರ್ಮ್ಯಾಟ್ ಯೋಚನೆ ಮಾಡಿ. ಕರೆಕ್ಟ್. ಸೊ ಎಸ್, ಇನ್ನೇನು ನೆಕ್ಸ್ಟ್ ದುಲೀಪ್ ಟ್ರೋಫಿ. ನೆಕ್ಸ್ಟ್ ದುಲೀಪ್ ಟ್ರೋಫಿ ಕಲರ್ ಎಲ್ಲಾರು ಆಡಿದ್ರೆ ಇನ್ನೂ ಮಜಾ ಇರುತ್ತೆ. ಯಾವ್ದೋ ಒಂದು ನಾರ್ತ್ ಅಲ್ಲಿ ಸ್ಟೇಟ್ ಅಲ್ಲಿ ದುಲೀಪ್ ಟ್ರೋಫಿ ಮ್ಯಾಚ್ ನೋಡಕ್ಕೆ ಫುಲ್ ಕ್ರೌಡ್ ಆಗಿ ಹೋಗಿತ್ತು ಅಂತ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇದೆ. ಸೊ ಜನಕ್ಕೆ ಮ್ಯಾಚ್ ಬಿಗ್ ಪ್ಲೇಯರ್ಸ್ ಆಡ್ತಾರೆ ಅಂದ್ರೆ ಮ್ಯಾಚ್ ಇಂದ ನೋಡೋ ಇಂಟ್ರೆಸ್ಟ್ ಇದೆ, ಬರ್ತಾರೆ. ಸೊ ಆಲ್ ದ ಬೆಸ್ಟ್. And another mention to Mr. Jesha, I think he's putting the money at the right places. Correct. So be it Ranji Trophy ಆಗಿರ್ಬೋದು, ಫಸ್ಟ್ ಕ್ಲಾಸ್ ಗೇಮ್ಸ್, making sure that women cricket also gets that recognition. So I think hats off to him. So he's obviously putting the money at the right place so that game can go to the next level. So thanks to him, and I'm sure cricket
ಅಷ್ಟು ಈಸಿ ಆಗಂತೂ ಹೋಗಲ್ಲ ನಮ್ಮ ಫ್ಲಡ್ ಅಲ್ಲಿ. ಇಟ್ ಕ್ಯಾನ್ ಓನ್ಲಿ ಮೇಕ್ ಎವ್ರಿವನ್ ಬೆಟರ್. Yes, okay then. Thank you very much. Closing comments. ಸಿಗೋಣ ಬಾಯ್ಸ್. Closing comments ಇದೆಯಾ? ಏನು ಇಲ್ಲ. Closing comments ಸಿಗೋಣ boys. ದಿಲೀಪ್ ಟ್ರೋಫಿಗೆ ನೆಕ್ಸ್ಟ್ ದಿಲೀಪ್ ಟ್ರೋಫಿ ನೋಡೋಣ. ಎಲ್ಲ ಊಟ ಮಾಡಿ ಮಲ್ಕೊಳ್ಳಿ. ಓಕೆ, ಶುಭರಾತ್ರಿ ಎಲ್ಲರೂ. ಗುಡ್ ನೈಟ್ ಬಾಯ್ಸ್. ರಜಾ. ಶುಭರಾತ್ರಿ. ಗುಡ್ ನೈಟ್ ಎವ್ರಿವನ್. ಎಲ್ಲರೂ ಶುಭವಾಗಲಿ.